ಅರಿವ ನಡೆದಲ್ಲಿ ತಾನೆನ್ನದೆ ಬಿರೆನ್ನದೆ ಪಥವ ನಡೆಯದಿದ್ದರೆ ಮುಂದೆ ಹೆಡರಿಗೆ ದೀಕ್ಷೆ ಮಾಡಲುಂಟು. ತೊರೆಯಲತ್ತವ ಇರಸಲಡಿಯದವ ತೆಗೆಯ ಹೋದಂತಾಯಿತೆನ್ನ ಬಿಗನ ಚೌಡೆಯ ನಿಜ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನ ಮೊದಲಿನೆಯದು ವೀರವಿರಾಗಿ ಅಕ್ಕ ಮಹಾದೇವಿಯನ್ನು ಮುಂದುವರೆಸಿ ಪರಮದಾಸರಿ ಶ್ರೀ ವಿಜಯ ಮಹಾಂತೇಶ್ವರನ ಮುಂದುವರೆಯುವುದು ಮಹಾಂತ ಜೋಳಿಗೇಶ್ವರ ಶಿಲ್ಪಿಗಳಾದ ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ಪರ ದಿವ್ಯ ಚೇತನಕ್ಕೆ ಶರಣರು ಮಹಾಂತ ಹೃದಯಗಳಾದ ಪರಮ ಪೂಜ್ಯ ಮಹಾಂತಪ್ಪರ ಶ್ರೀಚರಣವನ್ನು ವಂದಿಸಿ ಈ ನೆರೆದಿರುವ ಎಲ್ಲ ಶರಣ ತಾಯಿಗಳಿಗೆ ಶರಣಾರ್ಥಿಗಳು. ಇವತ್ತು ಕಾರ ಹುಣ್ಣಿಮೆ ಮತ್ತು ವಿಜಯಶರಣ ಅಂಬಿಗರ ಚೌಡಯ್ಯನವರ ಒಂದು ಜಯಂತಿಯ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶರಣೆ ಸರಿತಾ ಮಾಧೂರ್ ಅಕ್ಕ ಅವರು ಹಾಗೂ ಇದು ಗೌರವ ಸನ್ಮಾನವನ್ನು ಸ್ವೀಕರಿಸಲಿರುವ ಶರಣೆ ಶಶಿಕಲಾ ಮಠವರು ಮತ್ತು ಸರಿತಾ ಭವಿಷ್ಯತಿ ಅಕ್ಕ ಅವರಲ್ಲಿ ಹಾಗೂ ನನ್ನ ಅಕ್ಕ ಬಳಗದ ಎಲ್ಲ ತಾಯಿಯಂದಿರಲ್ಲಿ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತು ನನಗೆ ಇಬ್ಬರು ಶರಣರ ಬಗ್ಗೆ ಒಂದು 5 ನಿಮಿಷ ಕುರುಬಗಲ್ಲಾಳೇಶ್ವರರ ಬಗ್ಗೆ ಹೇಳಂತಂದ್ರೆ ಅದರ ನಂತರ ಅಂಬಿಗರ ಚೌಡಯ್ಯನವರು ಒಂದು 25 ನಿಮಿಷ ಮಾತಾಡ್ತೀವಿ, ಭಾಳ ಟೈಮ್ ತಗೊಂಡಿಲ್ಲ. ಮೊದಲು ಅರುಗು ಕುರುಬುವಿನ ಶರಣ ಕುರುಬಗಲ್ಲಾಳೇಶ್ವರ. ಅಂದರೆ ಕುರುಬಗಲ್ಲಾಳೇಶ್ವರ ಅಂತ ಅವರು ಶರಣರು. ಇವರು ಹೆಂಗ ಅಂತಂದ್ರೆ ಕುರಿ ಹಿಕ್ಕೆಯಿಂದ ಹಿಕ್ಕೆಯಲ್ಲಿಯೇ ಅವರು ಶಿವನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಒಬ್ಬ ಅತ್ಯಂತ ಶ್ರೇಷ್ಠ ಶರಣರು. 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಅರುವಿನ ಒಬ್ಬ ಶರಣರು. ಇವರ ಒಂದು ವಚನಗಳು 10 ವಚನಗಳು ಬರೆದಿದ್ದಾವೆ. ಮೂಲತಃ ಇವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೊಲಗೇರಿ ಅನ್ನೋ ಒಂದು ಸ್ಥಳದೊಳಗೆ ಇವರು ಇದ್ದರು. ಗೊಲ್ಲಾಳೇಶ್ವರ ಹೆಂಗೆ ಪ್ರಸಿದ್ಧಿಯಾಗೈತಿ ಅಂತಂದರೆ ಈಗಲೂ ನಾವು ನೋಡ್ಬೋದಲ್ಲಿ ಗೊಲ್ಲಾಳೇಶ್ವರ ಲಿಂಗ ಅಂತ ಐತಲ್ಲಿ. ಅಷ್ಟೇ ಅಲ್ಲದೆ ಅಲ್ಲಿ ಪ್ರತಿ ವರ್ಷ ಜಾತ್ರೆ ಇರೋದಲ್ಲಿ ಅದು ದವನದ ಹುಣ್ಣಿಮೆಗೆ, ಅಂದರೆ ನಾವು ಈಗ ಅಕ್ಕಮಹಾದೇವಿ ಜಯಂತಿ ಇರುತ್ತಲ್ಲ ಅವಾಗನ ಗೊಲಗೇರಿ ಲಿಂಗಯ್ಯ ಅಂತ ಹೇಳಿ ಗುಡಿ ಅದ. ಅಲ್ಲಿ ಇನ್ನೂವರೆಗೂ ಆ ಶರಣರ ಅಂದರೆ ಈಗ ನಮ್ಮ ಎಲ್ಲ ಶರಣರ ಹೆಂಗೆ ಮಾಡ್ಯಾರಂದ್ರೆ ಅವರು ಲಿಂಗೈಕ್ಯರಾದ್ಮೇಲೆ ಅವನ್ನೆಲ್ಲ ಸಮಾಧಿ ಸ್ಥಳಗಳನ್ನು ಗುಡಿಗಳನ್ನಾಗಿ ಮಾಡಿಬಿಟ್ರೆ ಈಗೆಲ್ಲ ವೈದಿಕ ಒಂದು ಉಳಿಗೆ ಅನ್ನೋದಕ್ಕೆ ಅದು ಇನ್ನೂವರೆಗೂ ಉಳಿದೈತೆ ಅಂತಲೇ ನಾವು ಭಾವಿಸ್ಬೇಕು. ಅದು ಗುಡಿ ಮಾಡಿದ್ದು ಒಂದು ಒಳ್ಳೆಯ ಉದ್ದೇಶನ ಅಂತ ಅಂದ್ಕೋಬೇಕು. ಅಂತಹ ಒಬ್ಬ ಮೇರು ಶರಣರ ಕುರಿತು ಹೇಳಬೇಕಂದ್ರೆ ಗೊಲ್ಲಾಳೇಶ್ವರರು ಅವರು ಸಣ್ಣವರಿದ್ದಾಗ ಭಾಳ ಮುಗ್ದಿದ್ರಂತವ್ರು. ಅವ್ರು ಹೆಂಗಂದ್ರೆ ಹೇಳ್ದಂಗೆ ಈಗ ಕುರುಬ ಕಾಯಕ ಇತ್ತು ಅವ್ರದ್ದು. ಕುರಿ ಕಾಯ್ತಿರ್ಬೇಕಾದ್ರೆ ಅವ್ರು ಒಟ್ಟು ಲಿಂಗನ ನೋಡಬೇಕು, ನಾನು ಲಿಂಗಯ್ಯನ ಶಿವನನ್ನು ನೋಡಬೇಕು ಅನ್ನೋದು ಭಾಳ ಮನಸ್ಸು ಹಂಬಲ ಆಯ್ತು ಅವ್ರಿಗೆ. ಅಂದರೆ ಬೋಲಾಶಂಕರ ಭಕ್ತರು ಅಂತಾರೆ ಅವ್ರಿಗೆ. ಅವರು ಹೆಂಗಂದ್ರೆ ಅಧಿಕ ಬೋಳ ಈ ಗೊಲ್ಲಾಳೇಶ ಅಂತ ಹೇಳ್ತಾರೆ, ಬೋಲಾಶಂಕರನ ಭಕ್ತ ಅಂತ ಹೇಳಿ. ಅವರು ಲಿಂಗನ ಪೂಜಿಸ್ಬೇಕಂತ ಏನು ಹಂಬಲ ಇತ್ತಲ್ಲ, ಹಂಗೆ ಅನ್ಕೋತಿರ್ಬೇಕಾದ್ರೆ ಅವ್ರಿಗೆ ಗುಡಿ ಒಳಗೆ ಪ್ರವೇಶ ಇರ್ತಿದ್ದಿಲ್ಲ. ಅದನ್ನ ಹೆಂಗೆ ತೊಗೋಬೇಕು ಅಂತ ಹೇಳಿ ಅವರು ಅದನ್ನು ಶಿವನ ಧ್ಯಾನದೊಳಗೆ ಇರ್ತಿದ್ರು. ಅವರು ಒಂದ್ಸಲ ಏನಾಯಿತು, ಕುರಿ ಕಾಯ್ತಿರ್ಬೇಕಾದ್ರೆ ಶ್ರೀಶೈಲಕ್ಕೆ ಜಂಗಮ ಹೊಂಟಿದ್ರು. ಒಬ್ರು ಹೇಳ್ತಾರೆ ಈ ಲಿಂಗ ಎಲ್ಲಿ ಸಿಗ್ತೈತಿ ಅಂದರೆ ಶ್ರೀಶೈಲದ ಪಾತಾಳ ಗಂಗೆಯೊಳಗೆ ಸಿಗ್ತೈತಿ ಅನ್ನೋದನ್ನ ಅವ್ರು ತಿಳ್ಕೊಂಡಿದ್ರು. ಅವಾಗ ಅವ್ರು ಏನು ಮಾಡ್ತಾರೆ, ಆ ಜಂಗಮರನ್ನು ತಡೆ ನಿಲ್ಲಿಸ್ತಾರೆ. ಇದೊಂದು ಕತೆ, ಇದು ಸುಮ್ಮನೆ ನಮಗೆ ತಿಳಿಸ್ಕೊಡೋದಕ್ಕೆ ಅವ್ರು ಹೆಂಗಿದ್ರು ಅನ್ನೋದಕ್ಕೆ ಒಂದು ಕತೆ ಬಂದದ್ದು. ಇದನ್ನು ನಾನು ಓದಿದ್ದಕ್ಕೆ ತಮ್ಮೊಂದು ಪ್ರಸ್ತಾಪ ಮಾಡ್ತೀನಿ. ಅದನ್ನು ಶ್ರೀಶೈಲಕ್ಕೆ ಹೋಗೋ ಜಂಗಮರಿಗೆ ಹೇಳಿದಾಗ ಅವ್ರು ಏನು ಹೇಳ್ತಾರೆ, ಆ ಮುಕ್ತ ಗೊಲ್ಲಾಳೇಶ್ವರಿಗೆ ಹೇಳ್ತಾರೆ, ನಾನು ತಂದು ಕೊಡ್ತೀನಿ ನಿಮ್ಗೆ ಲಿಂಗನ, ಆದರೆ 1000 ಹೊನ್ನು ಹಾಕತ್ತೆ ಇರುತ್ತೆ, ಅಂದರೆ 1000 ಹೊನ್ನು ನಾಣ್ಯಗಳು ಹಾಕವು ಅಂತ ಹೇಳ್ತಾರೆ. ಒಟ್ಟನ ಶಿವನ ನೋಡ್ಬೇಕನ್ನೋದೊಂದು ಏನು ಅವ್ರಿಗೆ ಹಂಬಲ್ ಇರ್ತೈತಲ್ಲ, ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ, ಎಷ್ಟರ ಆಗಲಿ ಒಟ್ಟು ತೊಗೋಬೇಕಂತೆ ಒಂದು 500 ಹೊನ್ನುಗಳನ್ನು ಕೊಡ್ತಾರೆ ಅವ್ರು. ಮೊದಲು ಈಗ ಇಷ್ಟು ನನ್ನ ಕಡೆ ಅದಾವು, ನೀವು ತೊಗೋರಿ, ಅಲ್ಲಿ ಶ್ರೀಶೈಲಕ್ಕೆ ಹೋಗಿ ನೀವು ಲಿಂಗನ ನನ್ನ ಕೈ ಕೊಟ್ಮೇಲೆ ಇನ್ನೂ 500 ಹೊನ್ನುಗಳನ್ನು ಕೂಡಿಸಿಡ್ತೀನಿ, ಅಷ್ಟರೊಳಗೆ ನಿಮಗೆ ಕೊಡ್ತೀನಿ ಅಂತ ಹೇಳಿ ಅವರು ಕಳಿಸ್ಕೊಡ್ತಾರೆ ಜಂಗಮರಿಗೆ. ಅವರು ಜಂಗಮರಿಗೆ ಏನು ಅನಿಸ್ತೈತಿ, ಅಗದಿ ಸರಳವಾಗಿ ಸಿಗುವಂಥ ಈ ಕಲ್ಲನ್ನು ಈ ಲಿಂಗ ಅಂತ ಅಂದ್ಕೊಂಡು ಕೇಳಕತ್ತಾನಲ್ಲ ಗೊಲ್ಲಾಳೇಶ, ಸರಳ ತಂದು ಕೊಡ್ಬೇಕಂತ ಹೇಳಿ ಖುಷಿಲಿದ್ದ 500 ಹೊನ್ನು ತೊಗೊಂಡು ಹೋಗ್ಬಿಡ್ತಾರೆ. ಅವ್ರು ತೊಗೊಂಡು ಹೋಗಿ ಮೈ ಮರ್ತು ಬಿಡ್ತಾರೆ, ಅರುದನ್ನು ಮರ್ತು ಬಿಡ್ತಾರೆ ಅವ್ರು ಲಿಂಗನ. ಹೊಳೆ ಬರೋದನ್ನೇ ನೆನಪಾಗುತ್ತೆ ಅವ್ರಿಗೆ, ಗೊಲ್ಲಾಳ ಹೇಳಿದ್ರಲ್ಲ ಅವರು ಗೊಲ್ಲಾಳೇಶ್ವರು ಅಂತ ಹೇಳಿ. ಅಂತಾಗ ಏನಾಗುತ್ತೆ, ಕೇಳ್ತಾರೆ ಅವ್ರು ನನ್ನ ಲಿಂಗ ಎಲ್ಲಿ ಅಂದಾಗ ಅಲ್ಲೇ ಬಿದ್ದಂಥ ಕುರಿ ಹಿಕ್ಕಿನ ಜೋಡಿಸ್ತಾರೆ ಅವ್ರು. ಜೋಡಿಸಿ ಲಿಂಗದ ರೂಪ ಮಾಡಿ ಅವ್ರ ಕೈಯಾಗ ಕೊಡ್ತಾರೆ. ಇದೇ ಲಿಂಗ ನೋಡಪ್ಪ, ಇದನ್ನ ನೀವು ಪೂಜೆ ಮಾಡು, ಆದರೆ ಒಂದು ಷರತ್ತಿದೆ, ಏನಂದ್ರೆ 21 ದಿವಸ ಇದನ್ನು ಭೂಮಿ ಒಳಗೆ ಹುಗಿಬೇಕು. ನೀನು ಪ್ರತಿನಿತ್ಯ ಕುರಿಯ ಒಂದು ಹಾಲನ್ನು 100 ಕೊಡ ಆಗುತ್ತಾನೇನೋ 21 ದಿವಸ ಸುರುಬೇಕು ಇದಕ್ಕೆ, ಅಂದರೆ ನೀನು ಶಿವ ನಿನಗೆ ಸಾಕ್ಷಾತ್ಕಾರ ಆಗ್ತಾನ ಅಂತ ಹೇಳಿ ಅವರು
ಅಂದರೆ ತಾವು ತಪ್ಪಿಸ್ಕೊಳ್ಳೋ ಸಂಬಂಧ ಉಳಿದ ಹೊನ್ನೆಗಳನ್ನು ತಗೊಳ್ಳೋ ಸಂಬಂಧ ಅವ್ರು ಹೇಳ್ತಾರೆ. ಅದನ್ನು ನಂಬಿ ಬಿಟ್ಟಿರ್ತಾರಲ್ಲ ಅವರು ಗೊಲ್ಲಾಳೇಶ್ವರರು. ಅದನ್ನು ಲಿಂಗನ ಅಷ್ಟು ಭಕ್ತಿಯಿಂದ ಅವ್ರು ಏನು ಮಾಡ್ತಾರೆ, ನೆಲದೊಳಗಿನ ಹೋಗೋದು, ದಿನ ಪ್ರತಿನಿತ್ಯ ಹಾಲು ಹಾಕೋತ ಅದಕ್ಕೆ ಪೂಜೆ ಮಾಡ್ಕೋತಾನೆ ಇರ್ತಾರೆ. ಅಷ್ಟೇ ಅಲ್ದ ಅವ್ರು ಏನು ಹೇಳ್ತಾರೆ ಅಂದ್ರೆ, ಅವರು ಜಂಗಮರು ಹೇಳ್ತಾರೆ ಅಭಿಷೇಕ ಮಾಡಬೇಕು, ಆಮೇಲೆ ಮಹಾಗಣಾರಾಧನೆ ಮಾಡ್ಬೇಕಂತ ಹೇಳ್ತಾರೆ. 22ನೇ ದಿನಕ್ಕೆ ಮಹಾಗಣಾರಾಧನೆ ಮಾಡಿ ರುದ್ರಾಭಿಷೇಕ ಮಾಡಿದ ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಆಕತಿ. ಅಲ್ಲಿ ತನ ಆಗಲ್ಲ, ನಿನ್ನ ಭಕ್ತಿ ದೇವ್ರು ನೋಡ್ತಾನ, ಮೆಚ್ಚಿದಟ್ಟ ಬರ್ತಾನ ಶಿವ ಅಂತ ಹೇಳಿರ್ತಾರೆ ಅವರು. ಅದನ್ನೇ ನಂಬ್ಕೊಂಡಂಥ ಗೊಲ್ಲಾಳೇಶ್ವರರು ಪ್ರತಿನಿತ್ಯ ಹಾಕ್ತಿರ್ತಾರೆ. ಇದನ್ನೆಲ್ಲರೂ ನೋಡ್ತಿರ್ತಾರೆ, ಎಂಥ ಮುಕ್ತದನ ನಮ್ಮ ಗೊಲ್ಲಾಳೇಶ ಅಂತ ಹೇಳಿ. ಒಂದು ದಿವಸ ಏನಾಗುತ್ತಾ, ತಂದೆ ಯಾರಾದ್ರೂ ಈಗ ಮನೆಯೊಳಗೆ ಯಾರಿಗೆ ಅಷ್ಟು ಕಳೆ ಹರಿದು ಬರೋಂಗಿಲ್ಲ, ತಂದೆಗೆ ಏನಾಗುತ್ತಾ, ಎಷ್ಟು ಮುಗ್ಧದ ನನ್ನ ಮಗ, ಎಷ್ಟು ಬುದ್ಧಿನೇ ಇಲ್ಲಲ್ಲ, ಏನು ಮಾಡಬೇಕು, ಈ ಲಿಂಗಕ್ಕೆ ಯಾಕೆ ನೀ ಇಷ್ಟು ಹಾಲು ಹಾಕ್ತೀವಿ ಅಂತ ಹೇಳಿ ಖಾಲಿ ಓದ್ತಿರ್ತಾರೆ ಆ ಜಗಕ್ಕೆ. ಒದ್ದಾಗ ಅವರು ಅಷ್ಟು ನಿಷ್ಠೆ ಇಟ್ಕೊಂಡಿರ್ತಾರಲ್ಲ, ಅದು ದೇವ್ರು ಕಾಣ್ಬೇಕಂತ ಹೇಳಿ ಗೊಲ್ಲಾಳೇಶ್ವರರು ಒಂದು ಕ್ಷಣ ಯೋಚನೆ ಮಾಡಂಗಿಲ್ಲ ಅಂತ. ತಂದೆ ಶಿರ ನಾ ಸಾಯ್ಸಾಕತ್ತೀನಿ ತಂದಿನಂತೂ ಅನ್ಕೊಳ್ಳಲ್ಲ ಅಂತ ಅವ್ರು. ಆ ಶಿರ ಛೇದನ ಮಾಡಿರ್ತಾರಂತ ತಂದೆ ಅವ್ರಿಗೆ ಅರಿವ ಇರಂಗಿಲ್ಲ, ಅಷ್ಟು ಶಿವನನ್ನು ಕಾಣ್ಬೇಕನ್ನೋ ಹಂಬಲ ಅವರಲ್ಲಿ ಇರ್ತೈತಿ. ಆಗನ ಶಿವ ಪ್ರತ್ಯಕ್ಷ ಆಕಾನ, ಅವ್ರನ್ನ ಸಾಕ್ಷಾತ್ಕಾರ ಆಗ್ತಾನ, ಒಲಿತಾನ ಅಂತ ಅನ್ನೋದು ಒಂದು ಕಥೆ. ಇಂದಿಗೂ ಇದು ಹೇಳ್ತಿರ್ತಾರೆ, ಆಡು ಭಾಷೆಯೊಳಗೆ ಇದು ಒಂದು ಬರುತ್ತೆ, ಕಥೆ ಬಂದು ಹೋಗ್ತೈತಿ. ಅಂತಹ ಒಬ್ಬ ಶಿವನನ್ನು ಕುರಿಯ ದಿಕ್ಕಿನಲ್ಲಿ ಅವರು ಕಂಡಂಥ ಸಾಕ್ಷಾತ್ಕರಿಸಿಕೊಂಡಂತಹ ಮುಕ್ತ ಜೀವಿ ಕುರುಬಗೊಲ್ಲಾಳೇಶ್ವರರ ಬಗ್ಗೆ ಒಂದು ವಚನ ಹೇಳಬೇಕಂದ್ರೆ, ಹೋತನ ಹೊಡೆದು ಆಡ ಕೂಡಿ ಕುರಿಯ ನಿಲ್ಲಿಸಿ ತಗರ ತಡೆದು ಹಿಂಡ ನೊಬ್ಬಳತೆ ಮಾಡಿ ಹುಲಿ ತೋಳ ಚೋರ ಭಯವಂ ಕಳೆದು ಹಿಂಡಿಗೊಡೆಯನಾಗಿ ಕಾವ ಬಲ್ಲಾಳ ನೀನೇ ವೀರ ಬೀರೇಶ್ವರ ಅಂತ ಹೇಳ್ತಾರೆ. ಹಂಗಂದ್ರೆ ಇಲ್ಲಿ ಅವ್ರೇನು ಮಾಡ್ತಾರೆ, ತಮ್ಗೆ ಏನು ಕಣ್ಣಿಗೆ ಕಾಣ್ತೈತಿ ಅದ್ರ ಮೇಲಿನ ಉದಾಹರಣೆ ಕೊಟ್ಟು ವಚನ ಬರೆದಾರವರು. ಇಲ್ಲಿ ಹೋತನ ಹೊಡೆದು ಅಂತಂದ್ರೆ ಸುಳ್ಳು ಮಾತಾಡೋದನ್ನ ನಾವು ಬಿಡಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಹುಸಿತನ ಹೋಗಬೇಕು. ಆಡ ಕೂಡಿ ಅಂತಂದ್ರೆ ಬಹು ಮಾತ ನೀತಿ ಅಂತ ಹೇಳ್ತಾರೆ. ಅಂದರೆ ಬರೇ ಮಾತಾಡೋದಾಗಬಾರ್ದು, ಅದರೊಳಗೆ ಒಂದು ನೀತಿ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಕುರಿ ನಿಲ್ಲಿಸಿ ಅಂತ ಈಗ ನೋಡ್ರಿ, ಇನ್ನೂವರೆಗೂ ನಾವು ಹೊಲ್ದಾಗ ಅಂತಿರ್ತಾರೆ ನೋಡಿ, ಕುರಿ ತರಬೇಕು, ಕುರಿ ತರಬಿದ್ರೆ ಹೊರ ಬೆಳೆ ಚಲೋ ಬರ್ತೈತಿ ಅಂತ ಹೇಳ್ತಾರಲ್ಲ, ಅದ ಒಂದು ಅನುಭವದೊಳಗನೆ ಇವ್ರು ವಚನ ಬರ್ತಾರೆ. ಆದರೆ ಇಲ್ಲಿ ಕುರಿದು ಯಾವ ಸಂಕೇತ ಅಂತಂದ್ರೆ ಸಕಲೇಂದ್ರಿಯಗಳನ್ನು ನಾವು ಹದಗೊಳಿಸ್ಬೇಕು ಅಂತ ಅನ್ನೋ ಒಂದು ವಿಚಾರದೊಳಗೆ ಆ ಹೊಲದೊಳಗೆ ಸಕಲೇಂದ್ರಿಯಗಳನ್ನು ನೆಲೆಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಅವರು. ಹಿಂಡ ನಾವು ಬಳಕೆ ಮಾಡಿ ಅಂತ ಹೇಳ್ತಾರೆ. ಅಂದು ಟಗರು ತಡೆದು ಅಂದರೆ ನಿತ್ಯದ ಒಂದು ಹೋರಾಟ, ಅಂದರೆ ದಿನಾ ಪ್ರತಿನಿತ್ಯ ನಮಗೆ ಕಷ್ಟಗಳ ಕಾರ್ಪಣ್ಯಗಳು ಏನೇ ಬಂದರೂ ಅದು ಎದುರಿಸಿ ನಾವು ನಮ್ಮ ಜೀವನವನ್ನು ಸಾಗಿಸ್ಬೇಕಾಗತ್ತೀವಿ ಅಂತ ಒಂದು ತೋಳಕ್ಕೆ ಹೋಲಿಸ್ತಾರೆ ಅವರು ನಮ್ಮ ಜೀವನವನ್ನು. ತೋಳ ಏನು ಮಾಡುತ್ತಂದ್ರೆ ಕೊಂದು ತಿಂಬ ಕಾಟ, ಪ್ರತಿನಿತ್ಯ ಹೆಂಗೆ ನಮ್ಮನ್ನು ತಿಂತಿರ್ತೈತಲ್ಲ ಪ್ರಾಣಿ, ನಮ್ಮ ಹಸಿವನ್ನು ಹೆಂಗೆ ಹಿಂಗಿಸ್ಕೊತೈತೆ ಹಂಗೆ ದಿನಾ ನಮ್ಮನ್ನು ಕೊರಿತಿರ್ತೈತೆ ಮನಸ್ಸು, ಕಷ್ಟಗಳೆಲ್ಲ ನಮ್ಮನ್ನು ಕೊರಿತಿರ್ತಾವೆ. ಅಂಥದನ್ನು ನಾವೇನು ಮಾಡಬೇಕು, ನಿವಾರಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಹುಲಿ ಅನ್ನೋದನ್ನು ಹಿಂಡಿಗೊಡೆಯನಾಗಿ ಅಂದರೆ ಆ ಹಿಂಡಕ್ಕೆ ಏನು ಕುರಿ ಇರ್ತೈತಲ್ಲ ಆ ಹಿಂಡಿಗೆ ಯಾರು ಒಡೆಯ ಇರ್ತಾರಂತಂದ್ರೆ ಗೊಲ್ಲಾಳೇಶ ಅನ್ನೋ ಗುರು, ಅದು ದೇವರು. ಅವನು ನಮ್ಮನ್ನೆಲ್ಲ ಕಾಯಕತ್ತಾನಲ್ಲ, ಆ ಒಡೆಯನಿಗೆ ನಾವು ಶರಣಾದಾಗ ಮಾತ್ರ ನಮ್ಮ ಕಷ್ಟಗಳು ಭಯಗಳು ದೂರ ಆಗ್ತಾವು. ಅಂದರೆ ಚೋರ ಮೃತ್ಯು ನಾವು ಈಗ ಸಾಯ್ತೀವಿ ಅನ್ನೋ ಭಯಕ್ಕೆ, ನಮ್ಮ ಕಷ್ಟ ಬರಬಾರ್ದು ಅನ್ನೋ ಭಯಕ್ಕೆ ನಾವು ಅಲ್ಲಿ ಹೋಗಿ ದೇವ್ರು ಬಿಡ್ಕೊತಿಲ್ಲ, ಅದನ್ನೆಲ್ಲ ಮಾಡಬಾರ್ದು ಅನ್ನೋದಕ್ಕೆ ಅವರು ತಮ್ಮ ಸುತ್ತಮುತ್ತ ಇರುವಂತಹ ಒಂದು ಹೋತನ್ನು, ಆಡನ್ನು, ಕುರಿಯನ್ನು, ಟಗರನ್ನು ಉದಾಹರಣೆ ಕೊಟ್ಟು ತಮ್ಮ ಒಂದು ವಚನದ ಮೂಲಕ ನಮಗೆ ಏನು ಹೇಳ್ತಾರೆ ಅಂದರೆ, ಪರಮಾತ್ಮನನ್ನು ನಾವು ಹಿಂಡಿಗೆ ಒಡೆಯನಾದ ಪರಮಾತ್ಮನಿಗೆ ಶರಣಾಗಬೇಕು ಅಂತ ಈ ಒಂದು ವಚನದೊಳಗೆ ನಮಗೆ ತಿಳಿಸಿ ಹೇಳ್ತಾರೆ. ಆಡು ಕುರಿ ಬಂದ ಲೊಟ್ಟೆ ಶೋಧಿಸಿಕೊಂಡು ತೋಳಗಳ ತೊಡಕಿನಲ್ಲಿ ಸಾಯದೆ ವೀರ ಬೀರೇಶ್ವರ ಲಿಂಗವ ಅಂತಂದ್ರೆ ಏನು, ಭಕ್ತಿ ಇದ್ದಲ್ಲಿ ಯಾವಾಗಲೂ ಮುಕ್ತಿ ಅನ್ನೋದು ಇರತೈತಿ. ಅದನ್ನು ನಾವು ಮುಕ್ತಿಯನ್ನು ಕಾಣಬೇಕಂದ್ರೆ ನಮ್ಮ ಭಕ್ತಿಯನ್ನು ಶಿವನಲ್ಲಿ ಅಚಲವಾಗಿ ನಂಬಬೇಕು, ಅರಿಬೇಕು, ಅದು ನಮ್ಮ ಜೀವನದ ಒಂದು ಗುರಿಯಾಗಿರಬೇಕು ಅಂತ ಈ ಒಂದು ಶರಣರು ತಿಳಿಸ್ಕೊಡ್ತಾರೆ ಅಂತ ಹೇಳಿ ಕುರುಬಗೊಲ್ಲಾಳೇಶ್ವರರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಒಂದು ವಚನ ವಿವರಣೆಯ ಮೂಲಕ ತಮ್ಮೆಲ್ಲರ ಮುಂದೆ ನನಗೆ ತಿಳಿದಷ್ಟು ಮಟ್ಟಿಗೆ ವಿವರಿಸ್ತೀನಿ ಅಂತ ಭಾವಿಸ್ತಾ ಇದೀಗ ವೀರಗಣಾಚಾರಿ ಅಂಬಿಗರ ಚೌಡಯ್ಯ ನಿಜ ಶರಣರ ಬಗ್ಗೆ ಇಲ್ಲಿ ಮಾತಿನೊಳಗೆ ಹೇಳಬೇಕಂತಂದರೆ, ವೀರಗಣಾಚಾರಿ ಅಂತಂದರೆ ಅವರು ಅಗದಿ ಕಠೋರ, ನಿಷ್ಠುರ, ನೇರ ಅಂತಹ ನುಡಿ ನಾಡುವ ಒಬ್ಬ ಶರಣರು. ಅವರು ಮೂಲತಃ ಎಲ್ಲಿಂದ ಅಂದರೆ ಹಾವೇರಿ ಜಿಲ್ಲೆಯ ಶಿವಪುರ ಅಂತ ಮೊದಲ ಅದು ಹೆಸರಿತ್ತು, ಈಗ ಚೌಡದಾನಪುರ ಅಂತ ಅದು ಹೆಸರುವಾಸಿಯಾಗಿತ್ತು. ಅವರು
1160ರಲ್ಲಿ ಅವರು ಜನಿಸಿದರು. ಇವರ ಒಂದು ತಂದೆ ಹೆಸರು ವಿರೂಪಾಕ್ಷ ಮತ್ತು ತಾಯಿ ಪಂಪಾದೇವಿ. ಇವರ ಕಾಯಕ ಅಂಬಿಗರ ಚೌಡಯ್ಯ ಅಂದರೆ ಅಂಬಿಗ ದೋಣಿಯನ್ನು ಹಾಯಿಸುವುದು ಇವರ ಒಂದು ಕಾಯಕ ಆಗಿತ್ತು. ದೊರೆತ ವಚನಗಳು 275. ಇವರ ಒಂದು ವಚನಗಳಲ್ಲಿ ನಾವು ಏನು ಕಾಣ್ತೀವಿ ಅಂತಂದ್ರೆ ಅವರು ಒಂದು ವಸ್ತು ಶೈಲಿ, ಅವ್ರು ಹೇಳೋ ನುಡಿ, ಕುಮಾರ್ ಮೇಡಮ್ ಅವ್ರು ಹೇಳಿದರು, 4-5 ವಚನ ಹೇಳಿದರು. ಎಲ್ಲನೂ ಏನು ಹೇಳ್ತಾರೆ ಅಂದರೆ ಅವರು ಎಡಪಾದರ ಶ್ರೇ ತೆಗೆದುಕೊಂಡು ಲೊಟನೆ ಹೊಡೆ ಎಂದಾತ ಅಂದ್ರೆ ಅಷ್ಟು ಗಂಭೀರತೆ. ಅವರು ಯಾರನ್ನೂ ಮುಲಾಜಿಲ್ಲಾರ್ದೇನೆ ಅವರು ಇವರು ದೊಡ್ಡವರು ಸಣ್ಣವರು ಅಂತ ನೋಡ್ತಿದ್ದಿಲ್ಲ. ತಾವೇನು ಹೇಳಬೇಕು ಅದನ್ನು ನಿಷ್ಠುರತೆಯಿಂದ ಹೇಳಿಬಿಡ್ತಿದ್ರು. ಅದು ಅಂತಹ ಒಂದು ಅಚಲವಾದ ನಿಷ್ಠುರ ಶರಣರು ಅಂಬಿಗರ ಚೌಡಯ್ಯ ಶರಣರಾಗಿದ್ದರು. ಅಂದರೆ ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು. ಅಂದರೆ ಸಮಾಜದ ಅಂಕುಡೊಂಕುಗಳನ್ನು ನಾವು ಅಂಕುಡೊಂಕಿನ ಅಂತಹ ಮೊನಕಾದ ಮಾತುಗಳಿಂದನೇ ಅವರಿಗೆ ನಾವು ಹೇಳಿದಾಗ ಅವ್ರಿಗೆ ತಿಳಿತೈತಿ ಅನ್ನುವಂತಹ ಒಂದು ದಿಟ್ಟ ನಿರ್ಭಯ ಇರಲಾರ್ದ ಅಗದಿ ಅನುಭವ ಮತ್ತು ತಮ್ಮ ಒಂದು ಅನುಭವದ ಮೂಲಕ ತಿಳಿಸಿ ಹೇಳೋದನ್ನು ಅಷ್ಟೇ ತಿಳಿಸಿ ಹೇಳ್ತಿದ್ರು. ಹೇಳಬೇಕಾದ್ರೆ ನಿಷ್ಠುರತೆಯಿಂದನೂ ಅಷ್ಟೇ ಕಠೋರವಾಗಿ ಹೇಳುವಂತಹ ಒಬ್ಬ ದಿಟ್ಟ ಶರಣರಾಗಿದ್ದರು. ಅವರೊಂದು ಕಡೆ ಹೇಳ್ತಾರೆ, ಅಂದರೆ ನಮ್ಮ ಕುಲದ ಬಗ್ಗೆ ನೀವು ಯಾರೂ ಮಾತಾಡಬೇಡ್ರಿ, ಮುಂದೆ ಹಗುರಾಗಿ ಮಾತಾಡಬೇಡ್ರಿ ನಮ್ಮ ಬಗ್ಗೆ ಅಂತ ಹೇಳ್ತಾರೆ. ಅವಾಗೆಲ್ಲ ಏನಂತಂದ್ರೆ ಅಂಬಿಗ ಎಂದು ಕುಂದ ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಲಿ ಕಡೆಯ ಹಾಯಿಸುವ ನಂಬಿಗ ಚೌಡಯ್ಯ ನಿಜ ಶರಣ. ಅಂದರೆ ಈ ಸಾಲಿನೊಳಗೆ ನಾವು ಏನು ತಿಳ್ಕೊಬೋದು ಅಂದರೆ ಅಂಬಿಗ ಅಂತ ಹಗಲೆಲ್ಲ ನಮಗೆ ಎದಕ್ಕಂತೀರಿ, ನಮ್ಮ ಕುಲ ಏನು ಸಣ್ಣದೈತಂತ ಅಂತಿನ ಕರೆಯಿಲ್ಲ. ನಮ್ಮನ್ನು ನೀವು ನಂಬ್ಕೊಂಡು ದೋಣಿ ಒಳಗೆ ಕುಂತಿರ್ತಿಲ್ಲ, ನಾನು ನಿಮ್ಮನ್ನು ದಡ ಸಾಕ್ಸವ ಇಲ್ಲಿ ದಡ ಮುಟ್ಟಿಸ್ಬೇಕಾದ್ರೆ ಇಲ್ಲಿಂದ ಅಲ್ಲಿ ನಾ ಹೋಗಿ ನಿಮ್ಮನ್ನು ಸುರಕ್ಷಿತವಾಗಿ ತಲುಪಿಸ್ಬೇಕಂತಂದ್ರೆ ನಾನೇ ಬೇಕು ಅಂತವರು ವಿವಿಧತೆಯಲ್ಲಿ ಏಕತೆಯನ್ನು ಯಾರ ಬರಲಿ, ಅವರು ಯಾವುದೋ ಕುಲ ಇರಲಿ, ಹೆಣ್ಮಕ್ಳು ಇರಲಿ ಗಂಡ್ಮಕ್ಳು, ಯಾವ ಉಚ್ಚ ಕುಲ ಇರಲಿ ನೀಚ ಕುಲ ಇರಲಿ, ಎಲ್ಲರೂ ನಾ ಏನು ಮಾಡ್ತೀನಿ, ಇವ್ರು ಭಾಳ ಬಡವರದಾರ ಅಂತ ಸಕಾಸ್ ಕರ್ಕೊಂಡು ಹೋಗೋದು ಶ್ರೀಮಂತರ ಹಂಗಲ್ಲ. ನಾವು ಒಂದೇ ಸಮಯದೊಳಗನ ಒಂದೇ ಸಮವಾಗಿ ಎಲ್ಲರನ್ನೂ ಒಂದೇ ರೀತಿಯೊಳಗೆ ಕಾಣ್ಕೊಂಡು ನಿಮ್ಮನ್ನ ದಡವನ್ನು ನಾನು ಮುಟ್ಟಿಸ್ತೀನಿ ಅಂತ ಅನ್ನೋ ಒಂದು ಹೆಮ್ಮೆಯ ಒಂದು ಮಾತುಗಳನ್ನು ಅವರು ಕುಂತು ಮಾತಾಡಬೇಡ್ರಿ, ನನ್ನ ಹುಟ್ಟಿನ ಬಗ್ಗೆ ನಾನು ಒಂದೇ ಹುಟ್ಟಿನೊಳಗನೆ ನಾನು ನಿಮ್ಮನ್ನು ಈ ದಡದಿಂದ ಅದರೊಳಗೆ ಸಾಗಿಸ್ತೀನಿ, ನಿಮ್ಮನ್ನು ಮುಟ್ಟಿಸ್ತೀನಿ ಅಂತ ಅವರು ಈ ಒಂದು ಸಾಲುಗಳಲ್ಲಿ ತಮ್ಮ ವಚನದ ಮೂಲಕ ನಮಗೆ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ಒಂದು ಕಡೆ ಹೇಳ್ತಾರೆ, ಬದುಕು ಅನ್ನೋದು ಒಂದು ದೋಣಿ ಇದ್ದಂಗೆ, ವಿಧಿ ಅಂತಂದರೆ ಅದು ವಿಧಿ ಅದರ ಸಾಹೇಬ ಅಂತ ಹೇಳ್ತಿಲ್ಲ, ಹಂಗದು ಅಂಬಿಗ ಅಂತ ಹೇಳ್ತಾರೆ ಅವರು. ವಿಧಿ ಅದರ ಅಂಬಿಗ, ಆ ಅಂಬಿಗನ ಕೈಯಲ್ಲಿದೆ ಈ ದೋಣಿಯಲ್ಲಿರುವವರೆಲ್ಲರ ಬದುಕು. ನಿಮ್ಮೆಲ್ಲರ ಜೀವ ಈಗ ನನ್ನ ಕೈಯಾಗೈತೆ, ನಾ ಏನ್ರಿ ನಡ್ಬರ್ಕ್ ನಿಂತು ನಾ ಹೋಗಂಗಿಲ್ಲ ಮುಂದಂದ್ರೆ ಯಾರು ಹೋಗ್ತೀರಿ, ನೀವು ಈಜ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ ಅವರು. ಹಾಗೆ ದೋಣಿ ಪ್ರಯಾಣಿಕರ ಬದುಕು ಅಂಬಿಗನ ಕೈಯಲ್ಲಿ. ಇಂತಹ ಹೆಮ್ಮೆಯ ಕಾಯಕ ಮತ್ತು ಕಾಯಕವನ್ನು ನಡೆಸುವಂತಹ ಒಬ್ಬ ಶರಣರಾಗಿದ್ದರು ಅವರು. ಇನ್ನೊಂದು ವಿಶೇಷತೆ ಏನಂತಂದ್ರೆ ಅಂಬಿಗರ ಚೌಡಯ್ಯನವರು ಎಲ್ಲರೂ ತಮ್ಮ ವಚನಗಳ ಅಂಕಿತವನ್ನು ತಮ್ಮ ಇಷ್ಟಲಿಂಗದ ಹೆಸರನ್ನಾಗಲಿ ತಮ್ಮ ದೈವದ ಹೆಸರುಗಳನ್ನಾಗಲಿ ಇಟ್ಕೊತಿದ್ರು. ಆದರೆ ಅಂಬಿಗರ ಚೌಡಯ್ಯನವರು ತಮ್ಮ ಹೆಸರನ್ನು ತಮ್ಮ ವಚನಗಳಿಗೆ ಅಂಕಿತನಾಮವನ್ನು ಹಾಕ್ಕೊಂಡಿದ್ದಾರೆ. ಅದು ಒಂದು ವಿಶೇಷತೆ ಅಂತ ಅನ್ಬೋದು. ಚಂದಗೆಟ್ಟವರೆಲ್ಲ ಬಂದೇರಿ ದೋಣಿಯನ್ನು ಶಿವನೊಂದೇ ತಾವಿಗೊಯ್ಯುವಳು ಅಂಬಿಗರ ಚೌಡಯ್ಯ ಅಂತಂದ್ರೇನು, ಒಂದು ಚಂದಗೆಟ್ಟವರೆಲ್ಲ ಅಂದರೆ ಕಷ್ಟಗಳನ್ನು ಹೇಳ್ಕೊಂಡ್ಬರ್ತಾರೆ. ಒಬ್ಬೊಬ್ಬರು ಜೀವನದೊಳಗೆ ಬ್ಯಾಸರಾಗಿರ್ತಾರೆ ಅಂತಾರೆಲ್ಲ, ನೀವು ಬರ್ರಿ ಅಂತ ಹೇಳ್ತಾರೆ ಅವ್ರು ನನ್ನ ದೋಣಿ ಒಳಗೆ. ಬರ್ರಿ, ನಾನು ನಿಮ್ಗೆ ಶಿವನ ಕಡೆ ಹೆಂಗೆ ಹೋಗ್ಬೇಕು ಅನ್ನೋದನ್ನು ತಿಳಿಸಿ ಹೇಳ್ತೀನಿ. ಯಾಕಂದರೆ ಅನುಭವ ಮಂಟಪದ ದಿನ ಪಾಲ್ಗೊಳಕತ್ತೀನಿ. ಬಸವಣ್ಣವರು 12ನೇ ಶತಮಾನದೊಳಗೆ ಎಲ್ಲ ಮೇಲು ಕೀಳು ಜಾತಿ ಮತ ಅನ್ಲಾರ್ದ ನಮಗೆಲ್ಲ ತಿಳಿಸಿ ಹೇಳ್ಕೊಡತ್ತಾರೆ. ಅದನ್ನು ನಾನು ದೋಣಿ ಒಳಗೆ ಕುಂತಾಗ ಸುಮ್ಮನೆ ಹಂಗೆ ಹೋಗೋದು ಬೇಡ, ನಿಮಗೆ ನಾ ವಚನ ಹೇಳ್ತೀನಿ ಬರ್ರಿ, ಶಿವನ ಕಡೆ ಹೆಂಗೆ ಹೋಗೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ಅಂತ ಹೇಳ್ತಾರೆ ಅವರು. ಚಂದಗೆಟ್ಟವರೆಲ್ಲ ಬಂದೇರಿ ದೋಣಿಯನ್ನು ಶಿವನೊಂದೇ ತಾವಿಗೊಯ್ಯುವಳು ಅಂತ ಹೇಳ್ತಾರೆ. ಅಂದರೆ ಶಿವನ ಕಡೆ ಹೆಂಗೆ ಹೋಗೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ನನ್ನ ಹತ್ರ ಅಂತ ಹೇಳ್ತಾರೆ. ಅಷ್ಟೇ ಅಲ್ದ ತಮ್ಮ ಒಂದು ಇನ್ನೊಂದು ವಚನದೊಳಗೆ ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಹಲವು ಚಿಂತೆಯಲ್ಲಿ ಇಬ್ಬರ ಕಂಡೇನು. ಹೌದಾ, ಇಂಥ ಚಿಂತೆಯೊಳಗೆ ಎಲ್ಲರನ್ನೂ ಕಾಣ್ತೀವಿ. ಆದರೆ ಶಿವಚಿಂತೆಯಲ್ಲಿ ಇದ್ದವರನ್ನು ಒಬ್ಬರನ್ನೂ ನಾನು ಕಾಣೆನೆಂದ ಆತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಬಡತನ ಐತಿ ಅಂತ ಅಂದತ್ನಾಗ ನನಗೆ ಬಡತನ ಐತ್ರಿ ಭಾಳ, ನನಗೊಂದಿಷ್ಟು ಉಣ್ಣಾಕ ಸಿಕ್ಕರೆ ಸಾಕು ಅಂತ ನಂಗೆ ಹಂಗೆ ಸ್ವಲ್ಪ ಉಣ್ಣಾಕ ಯಾರ ಜೊತೆ ಕೊಡಕತ್ತಾನ, ಎಲ್ಲ ಚಲೋ ಅದೀವಿ, ಈಗ ಎಲ್ಲ ಕೆಲಸ ಮಾಡಕತ್ತೀವಿ, ಮದುವೆ ಮಾಡ್ಕೊಬಿಡು ಅಂತ ಹೇಳ್ತಾರೆ. ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ನಿನಗೆ, ಮಕ್ಕಳಾಗಲಿ ಅಂತ ಹೇಳ್ತಾರೆ. ಮಕ್ಕಳಾದ್ಮೇಲೆ ಮತ್ತೆ ಬದುಕು ಹೆಂಗಪ್ಪ, ಮಕ್ಕಳ ಜೀವನ ಹೆಂಗೆ, ಹೆಂಡತಿ ಜೀವನ ಹೆಂಗೆ ಅಂತ ಅಂತಾರೆ. ಹಂಗೆ ಹಿಂಗೆ ಎಲ್ಲ ಚಿಂತೆಯೊಳಗೆ ನಮ್ಮ ಜೀವನ ಸಾಗಿ ಹೋಗ್ಬಿಡ್ತೀವಿ. ಆದರೆ ನಿನ್ನ ಚಿಂತೆಯೊಳಗಿದ್ದರೆ ಒಬ್ಬರೂ ನಾನು
ಸಿಗವಲ್ರು ಅಂತ ಹೇಳೋರು ಈ ವಚನದೊಳಗೆ ನಮಗೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಅವರು ಏಕದೇವೋಪಾಸನೆಯ ಬಗ್ಗೆ ಬಹಳಷ್ಟು ಅಂದರೆ ಬಹಳಷ್ಟು ಅವರಲ್ಲಿ ಒಂದು ನಂಬಿಕೆ ಇತ್ತು. ಅಂದರೆ ಬಸವಣ್ಣವ್ರು ಏನು ಹೇಳ್ಯಾರ ಅದನ್ನು ಚಾಚು ತಪ್ಪಲಾರ್ದ ಪಾಲಿಸ್ತಿದ್ರು, ಅದರಂತೆ ನಡ್ಕೊತಿದ್ರು ಅವರು ಕಠೋರ ಹೆಂಗಿತ್ತಂದರೆ ಈಗ ಇನ್ನೊಂದು ಕಡೆ ದೇವ್ರ ಕಡೆ ಹೋಗಬಾರ್ದು ಅನ್ನೋದಕ್ಕೆ ಈ 2 ವಚನ ಹೇಳ್ತಾರೆ. ನಾನು ಯಾವಂತಂದ್ರೆ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಇಂತಪ್ಪ ಲೊಟ್ಟೆ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆ ತೆಗೆದುಕೊಂಡು ಲೊಟಲೊಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ. ನೋಡ್ರಿ, ಅಂದ್ರೆ ಕಟ್ಟಿದ ಲಿಂಗ ಅಂದ್ರೆ ಇಲ್ಲಿ ದೇಹವನ್ನು ದೇವಾಲಯವನ್ನಾಗಿಸಿ ಬಸವಣ್ಣವ್ರು ಏನಂದ್ರು, ಎಲ್ಲಿ ಹೋಗ್ಬೇಡ್ರಿ, ನಿಮ್ಮಲ್ಲಿ ದೇವ್ರದನ ಅಂತೇಳಿ ಎದಿ ಮೇಲೆ ನಮಗೆ ದೇವ್ರು ಕೊಟ್ಟಾನಂದ ಮೇಲಿನೂ ನಾವು ಏನು ಮಾಡಕತ್ತೀವಿ, ಕಟ್ಕೊಂಡಿದ್ದ ಲಿಂಗನ ಸಣ್ಣದು ಮಾಡಿ ಬೆಟ್ಟದ ಮೇಲೆ ಇದ್ದು ಭಾಳ ಚಲೋ ಅದು, ಅಲ್ಲಿ ಕಾಯಿ ಹೊಡ್ಸ್ಕೊಂಡ್ಬಂದ್ರೆ ಚಲೋ ಆಗುತ್ತೆ, ಅಲ್ಲಿ ಬೇಡ್ಕೊಂಡ್ಬಂದ್ರೆ ಚಲೋ ಆಗುತ್ತೆ ಅಂತ ಹೇಳಿ ಎಲ್ಲ ಹೂವು ಪತ್ರಿ ಎಲ್ಲ ತೊಗೊಂಡು ಹೋಗಿ ನಾವು ಹೋಗ್ತೀವಿ. ಹಂಗೆ ಹೋಗಂಗಿಲ್ಲ, ಮತ್ತೆ ಇಷ್ಟು ಅಂಕಿ ಕೊಟ್ಟು ಬರ್ತೀವಿ. ಅಂಥವ್ರು ಏನಂತಾರಂತಂದ್ರೆ, ಅವರು ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಇಂತಪ್ಪ ಲೊಟ್ಟೆ ಮೂಳ್ರಿ ಅಂತಾರವ್ರು. ಹೋಗೋರಿಗೆ ಏನಂತಾರೆ, ಲೊಟ್ಟೆ ಮೂಳ್ರಿ ಅಂತವ್ರು. ಏನೋ ಲೊಟ್ಟೆ ಅಂದರೆ ಏನು ಉಪಯೋಗನೇ ಇಲ್ಲ ಅಂತ ಹೇಳ್ತಾರವ್ರು. ಅಷ್ಟು ಗಟ್ಟಿತನ ಅವ್ರ ವಚನದೊಳಗೆ ಗಟ್ಟಿ ಉಳ್ಳ ಅಂತ ಹೋಗೋರು ನಾವು ಹೆಂಗೆ ಏನಂತಾರಂದ್ರೆ, ಗಟ್ಟಿ ಉಳ್ಳ ಪಾದರಕ್ಷೆ, ಅಂತಿಂಥ ಪಾದರಕ್ಷೆ ಅಲ್ಲ, ಗಟ್ಟಿ ಉಳ್ಳ ಪಾದರಕ್ಷೆ ತೆಗೆದುಕೊಂಡು ಲೊಟಲೊಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಮಿಷನ್ನ. ನೋಡ್ರಿ, ಬಸವಣ್ಣವರ ಒಂದು ಏನು ಧ್ಯೇಯ ಇತ್ತು ಅದನ್ನು ಗಟ್ಟಿಯಾಗಿ ನಿಂತು ಹೇಳಕ್ಕೆ ಯಾರಾದರೂ ಒಬ್ಬರು ಶರಣರಿದ್ರು ಅಂತಂದ್ರೆ ಅಂಬಿಗರ ಚೌಡಯ್ಯನವರಿದ್ರು ಅಂತ ಹೇಳ್ಬೋದು ನಾನು ವಚನ ಮೂಲಕ. ಇನ್ನೊಂದು ವಚನ ಅಂತಂದ್ರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಎಡಿಯಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಎಡಪಾದರಕ್ಷೆ ತೆಗೆದುಕೊಂಡು ಲೊಟ್ಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಮಿಷ. ಅದ ವಚನಗಳನ್ನ ಬರುತ್ತೆ. ಏನು ಹೇಳ್ತಾವೆ ಅದ ರೀತಿಯೊಳಗೆ ಹಿಂಗೆ ಹೇಳ್ತಾರೆ ಅವ್ರು. ಅಂದ್ರೇನು, ದೀಪ ನಮಸ್ಕಾರ ಹಾಕ್ತಾರೆ ನೋಡಿ, ಅದನ್ನ ಹಾಕ್ಬಾರ್ದು ಅನ್ನೋದಕ್ಕೆ ಈ ಯೋಚನೆ ಹೇಳ್ತಾರೆ. ಅಂದರೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಎಡೆಯಾಗಿ ಬೀಳು ಅಂದರೆ ಉತ್ತ ಬೀಳ್ತೀವಲ್ಲ, ಅಡ್ಡ ಉತ್ತ ಬಿತ್ತು ಬೀಳ್ತೀವಲ್ಲ, ಈ ದೇವ್ರನ್ನ ನಾವು ಮುಚ್ಚಿಬಿಡ್ತೀವಿ, ಏನೋ ಅಲ್ಲ ಅಂತ ಹೇಳ್ಬಿಡ್ತೀವಿ. ಹಂಗೆ ಮಾಡಬಾರ್ದು. ಅಂಥವ್ರಿಗೆ ಸಹಿತ ನಾವು ಏನು ಮಾಡಬೇಕು, ಅವರು ಏನಿಲ್ಲ ಅದ ಒಂದೇ ಶಬ್ದ ಅವರು ಲೊಟಲೊಟನೆ ಹೊಡೆಯಿಂದ ಅಂತ ನಮ್ಮ ಅಂಬಿಗರ ಚೌಡಯ್ಯ ಶ್ರೀಶರಣ. ಅಂದರೆ ಅಷ್ಟು ನಿಷ್ಠುರ ಕಾಯಕದ ಆಗಿರಲಿ, ಒಂದು ಸಮಾಜದ ಸುಧಾರಣೆಯನ್ನು ಮಾಡುವ ಒಂದು ಹಂಬಲ ಅವರಲ್ಲಿ ಇತ್ತು ಅಂತ ಈ ವಚನಗಳೊಳಗೆ ನಮ್ಗೆ ಅವರು ಕಟುವಾಗಿ ಯಾಕೆ ಹೇಳ್ತಿದ್ರು ಅಂತಂದ್ರೆ, ನೀವು ಸುಧಾರಣೆ ಆಗಲಿ, ಬಸವಣ್ಣವ್ರು ಇಷ್ಟೆಲ್ಲ ಕಷ್ಟಪಡಕತ್ತಾರ, ಒಂದು ದೊಡ್ಡ ಕುಲದಿಂದ ಅವ್ರು ಬಂದಾಗ ನಮಗೆಲ್ಲ ಎತ್ತು ಹಿಡಿಯಾಕೆ ಒಂದು ಬೆಳಕು ಬಂದೈತಂದ್ರೆ ನಾವು ಅವ್ರಿಗೆ ಗಟ್ಟಿ ನಿಲ್ಲಬೇಕು ಅನ್ನೋ ಒಂದು ಉದಾರವಾದ ಧ್ಯೇಯ ಅವರಲ್ಲಿ ಇತ್ತು ಅಂತ ಹೇಳ್ಬೋದು. ಇನ್ನೊಂದು ವಚನಗಳಲ್ಲಿ ನೋಡ್ಬೇಕಂದ್ರೆ, ಕತ್ತೆ ತೊಟ್ಟವ ಗುರು ಅಲ್ಲ, ಕಾವಿ ತೊಟ್ಟವ ಜಂಗಮವಲ್ಲ, ಶೀಲ ಕಟ್ಟಿದವ ಶಿವಭಕ್ತರಲ್ಲ, ನೀರು ತೀರ್ಥವಲ್ಲ, ಕೂಡು ಪ್ರಸಾದವಲ್ಲ. ಇವೆಲ್ಲ ಹೌದು ಎಂಬುವನ ಬಾಯ ಮೇಲೆ ಅರ್ಥಮಣದ ಪಾದರಕ್ಷೆ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟಪಟಕನೆ ಹೊಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಮಿಷನ್ನ. ಹೌದು, ವಚನದ ಸಾಲುಗಳು ಹೆಂಗದಾವ ಅಂದ್ರೆ ಬರೀ ಓದಾಕ ನನಗೆ ಇಷ್ಟಿಲ್ಲ ಅಂತ ಹೇಳ್ತಿದ್ರು. ಅವ್ರು ಹೇಳೋದು ಹೆಂಗೆ ಹೇಳ್ತಿದ್ರು ಅಂತ ಅಂದರೆ, ಕತ್ತಿ ತೊಟ್ಟ ಸುಮ್ಮನೆ ಡಂಬಾಚಾರಕ್ಕೆ ಲಿಂಗ ಹಾಕ್ಕೊಂಡು ಅಡ್ಡಾಡೋ ಯಾರು ಗುರು ಅಲ್ಲ, ನಮ್ಗೆ ಉಪದೇಶ ಹೇಳಬೇಕು, ಒಂದು ಒಳ್ಳೆ ದಾರಿಯೊಳಗೆ ನಡೆಸ್ಬೇಕು ನಮ್ಮನ್ನು. ಅಂಥವ್ರಿಗೆ ನಾವು ಗುರು ಅರಿವನ್ನು ನೀಡುವಂಥವ್ರು ಗುರು ಆಗ್ತಾರ ಅಂತ. ಆಮೇಲೆ ಕಾವಿ ತೊಟ್ಟವ ಜಂಗಮ ಅಲ್ಲ, ಸುಮ್ಮನೆ ಕಾವಿ ಹಾಕ್ಕೊಂಡು ನಾ ಜಂಗಮ್ರಿ ನನಗೆ ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ ಅಲ್ಲ. ಜಂಗಮ ಅಂದ್ರೆ ಅದು ನೀತಿಯನ್ನು ಅರುಹುವಂಥ ಒಂದು, ಎಲ್ಲರಿಗೂ ಜ್ಞಾನವನ್ನು ನೀಡುವಂತಹ ಒಂದು ಉದಾರವಾದ ಒಂದು ಜ್ಞಾನ ಅದು ಜಂಗಮ ಅನ್ನೋದು. ತನ್ನಲ್ಲಿರುವಂತಹ ಜ್ಞಾನವನ್ನು ಇನ್ನೊಬ್ಬರಿಗೆ ತಿಳಿಸ್ಕೊಡುವಂಥದ್ದು ಅದು ಜಂಗಮ. ಇಂಥದೇ ನಿಲ್ಲಲ್ಲದು, ಎಲ್ಲ ಕಡೆ ಹರಿದು ಹೋಗ್ತದೆ. ಅಂತಹ ಪ್ರಸಾರ ಮಾಡುವುದು ಜಂಗಮ ಆಗಬೇಕೆ ಹೊರತು ಕಾವಿ ಕುತ್ಕೊಂಡು ಬಿಡಾಕ ಮಗನ ಹಂಗೆ ಕುಂತ ನೋಡಿ. ನಮ್ಮ ಅಜ್ಜರು ಎಷ್ಟು ಹೇಳ್ತಿರ್ತಾರೆ, ದೊಡ್ಡ ಜನ ಹೇಳ್ತಿದ್ರು, ಹೊಳಲಿಂಗ ಐತಿಲ್ಲ ಅಂತ ಹೇಳ್ತಿದ್ರು. ಮಕ್ಕಳು ಯಾಕೆ ಹೇಳ್ತಿದ್ರು ಅಂದ್ರೆ, ನಿಮ್ಮಲ್ಲೇ ದೇವರದಲ್ಲಿ ನೀವು ಕಂಡುಕೊಳ್ರಿ, 12ನೇ ಶತಮಾನದಾಗ ಬಸವಣ್ಣವ್ರು ಇದ್ರು ಅನ್ನೋದಕ್ಕೆ ಅವರು ಅಷ್ಟು ನಿಷ್ಠುರವಾಗಿ ಹಿಂಗಿಲ್ಲ ನಡಿ ಹೊರಗೆ ಅಂತಿದ್ರು. ಹಂಗೆ ಕತ್ತೆ ತೊಟ್ಟವ ಗುರುವಲ್ಲ, ಕಾವಿ ತೊಟ್ಟವ ಜಂಗಮವಲ್ಲ. ಅಂದರೆ ನಮ್ಗೆ ಯಾರು ಜ್ಞಾನವನ್ನು ನೀಡ್ತಾರೆ, ಸರಿಯಾದ ದಾರಿಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ನಮ್ಮ ಕಷ್ಟಗಳಿಗೆ ಯಾರು ಪರಿಹಾರ ಧೈರ್ಯದ ಮಾತುಗಳನ್ನು ಹೇಳ್ತಾರೆ, ಅವರು ಗುರು ಅಂತ ಹೇಳ್ತಾರೆ. ಆಮೇಲೆ ಶೀಲ ಕಟ್ಟಿದವ ಶಿವಭಕ್ತನಲ್ಲ. ಶೀಲ ಕಟ್ಟಿದವ ಬರೀ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ನಿಮ್ಮ ಮಾಡ್ತೀನಿ, ಆ ಪೂಜೆ ಈ ಪೂಜೆ, ಆ ವ್ರತ ಈ ವ್ರತ ನಾ ಉಪವಾಸ ಮಾಡ್ತೀನಿ ಹಾಗೆಲ್ಲ ಹೇಳ್ತಿರ್ತಾರಲ್ಲ, ಅದು ಹಂಗೆ ಮುಟ್ಟಬಾರ್ದು ಹಿಂಗೆ ಮುಟ್ಟಬಾರ್ದು, ಭಾಳ ಕಟ್ಟಳೆಗಳನ್ನ ಹಾಕೊಂಡ್ಬಿಡುದು. ನಮ್ಮ ಸುತ್ತ ನಾವೇ ಹಾಕ್ಕೊಳ್ಳೋದು, ಇನ್ನೊಬ್ರು ಹೇಳೋದಲ್ಲ, ನಮಗೆ ನಾವೇ ಬೇಲಿ ಕಟ್ಕೊಂಡ್ಬಿಡೋದು ಸುತ್ತ. ಅಂಥವ್ರು ಶಿವಭಕ್ತರ ಅಲ್ಲ ಅಂತಾರವ್ರು. ಎಂಥವ್ರು ಶಿವಭಕ್ತರು ಅಂದ್ರೆ, ಶಿವನನ್ನ ನಾವು ಲಿಂಗದಲ್ಲಿಯೇ ಕಾಣಬೇಕು ಅಂಥವ್ರು ನಾವು ಶಿವಭಕ್ತರು ಅಂತ ಹೇಳ್ತಾರೆ. ನೀರು ತೀರ್ಥವಲ್ಲ, ನೀರು ಅವ್ರು ತೀರ್ಥ ಅಂತ ಹೇಳ್ತಾರೆ ನೋಡ್ರಿ, ಎಲ್ಲ ತಗೊಂಡು ನೀರು ಕುಡಿಯೋದು ಅದು ತೀರ್ಥ ಅಲ್ಲ ಅಂತ ಹೇಳ್ತಾರೆ. ಶರಣರ ಕಲ್ಪನೆ ಒಳಗೆ ತೀರ್ಥ ಅಂದ್ರೆ ಯಾವುದು,
ಪಾದೋದಕ ತೀರ್ಥ ಅಂತಂದ್ರೆ ಯಾವುದು ಅಂತಂದ್ರೆ ನಮ್ಮ ಜ್ಞಾನ. ಅದಕ್ಕೆ ಕೊನೆಯದಾಗಿ ನಾವೇನು ಇಷ್ಟಲಿಂಗವನ್ನ ನಿತೀಶ್ ನೋಡಬೇಕಾದ್ರೆ ಕೊನೆಯದಾಗಿ ನಮಗದು ನಮ್ಮ ಒಂದು ಅಕ್ಕ ಹೇಳ್ತಾರೆ, ಸವಿತಕ್ಕ ಹೇಳ್ತಾರೆ, ಅದನ್ನ ಕ್ಲಿಯರ್ ಆಗಿ ಇದು ಮಾಡಿ ವಿಷಾಂತರ ಆಗ್ಬಿಟ್ಟಿರ್ತದೆ. ಅದು ಮೆಲೋಟಿನ್ ಅನ್ನೋದು ಏನು ಗ್ರಂಥಿ ಒಳಗೆ ಒಂದು ರಸ ಸ್ರವಿಸ್ತದೆ, ಅದು ಪಾದೋದಕ ಅಂತ ಶರಣರು ಅಂತ ಕಲ್ಪನೆ ಅಂತೂ ಅನ್ನಕ್ಕಾಗಲ್ಲ, ನಿಜವಾಗಿಯೂ ಸತ್ಯ ಅದು. ಅದು ಮೆಲೋಟೋನಿನ್ ಅನ್ನೋದು ಒಂದು ಗ್ರಂಥಿಯ ಮೂಲಕ ಸ್ರವಿಸುವ ಒಂದು ದ್ರವ್ಯ ಅದು. ಅದು ಪಾದೋದಕ ಅಂತ ಶರಣರು, ಜ್ಞಾನ ಅಂತಲೂ ಅಂತಾರೆ. ಪಾದೋದಕ ಜ್ಞಾನ, ತಿಳಿದುಕೊಳ್ಳುವ ಒಂದು ಭಾವ ಅಂತ ಹೇಳ್ತಾರೆ. ನೀರು ಅಂತ ಹೇಳಿ ಯಾವ ಬೇಕಾದ್ರೆ ನೀರಾಗ ಹೋಗಿ ಮಳಿ ಬರೋದು, ನೀರ ಕಂಡಲ್ಲಿ ಮುಳುಗೋರಯ್ಯ, ಮರವ ಕಂಡಲ್ಲಿ ಸುತ್ತೋರಯ್ಯ, ಸುತ್ತಬಾರದು ಅಂತ ಹೇಳ್ತಾರೆ. ಹಂಗೆ ಶರಣರು ನೀರು ತೀರ್ಥ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಕೂಳು ಪ್ರಸಾದವಲ್ಲ. ಹಂಗ ಈಗ ಕೂಳ್ತೀನಿ ಅಂತ ಹೇಳ್ತಾರೆ ನೋಡಿ, ಕೂಳು ಅಂತಂದ್ರೆ ಪ್ರಸಾದ. ಪ್ರಸಾದ ಅಂದ್ರೆ ಯಾವುದು? ಪ್ರಸಾದ ಅಂದ್ರೆ ನಾವು ಅದನ್ನ ಅತ್ಯಂತ ಒಂದು ವಿನಯ ಭಾವ ನೋಡ್ರಿ, ನಾವು ಜೀವಿಸ್ಬೇಕಾದ್ರೆ ಈಗ ಹತ್ತಿರ್ತಾಳೆ ಒಂದು ಒಳ್ಳೆ ಊಟ ಮಾಡಿದ್ರು ಮೈ ಹತ್ತಕ್ಕೆ ತಿನ್ರಿ, ಅದು ಒಳ್ಳೇದದು ಅಂತ ಹೇಳ್ತಿರ್ತಾರಲ್ಲ. ಹಂಗೆ ಪ್ರಸಾದ ಅಂದ್ರೆ ಹೆಂಗೆ ದೇವ ಒಂದು ನಮ್ಮ ದೇವ್ರು ಕೊಟ್ಟಂತಹ ಒಂದು ನಾವು ಜೀವಿಸುವುದಕ್ಕೋಸ್ಕರ ಕೊಟ್ಟಂತಹ ಒಂದು ಪದಾರ್ಥ. ಅದನ್ನ ನಾವು ಏನ್ ಮಾಡ್ಬೇಕು, ಶಿವನು ಕೊಟ್ಟಾನ ಅಂತ ಹೇಳಿ ಅಜರ್ದಿರ್ತ ಒಂದು ಅಗಳೂ ನಾವು ಕೆಳಗೆ ಚೆಲ್ಲಾರ್ದಾಗ ಪ್ರಸಾದ ಮಾಡ್ರಿ ಅಂತ ಹೇಳ್ತಾರೆ. ಹಂಗ ಈ ಒಂದು ಜೀವಕ್ಕೆ ಜೀವನವನ್ನು ನೀಡುವಂತಹ ಒಂದು ಪದಾರ್ಥ, ಅದನ್ನ ನಾವು ಏನ್ ಮಾಡ್ಬೇಕು, ಶಿವನ ಒಲುಮೆಯಿಂದ ಬಂದೈತಿ ಅನ್ನೋ ಭಾವದೊಳಗೆ ಅತ್ಯಂತ ವಿನಮ್ರತೆಯಿಂದ ನಾವು ಅದನ್ನು ತೆಗೆದುಕೊಂಡಾಗ ಅದು ನಮಗೆ ಪ್ರಸಾದ ಅಂತ ಆಗ್ತೈತಿ. ಅದು ಕೂಳಲ್ಲ, ಅವಾಗ ನಮಗೆ ಪ್ರಸಾದ ಅಂತ ಸ್ವೀಕರಿಸ್ಬೇಕು. ಆದ್ರೆ ಇದನ್ನೆಲ್ಲ ಹೌದನ್ನ ಏನ್ ಮಾಡ್ಬೇಕು, ಎಡಪಾದ ರಕ್ಷೆ ಅದ ಬಂದ್ಬಿಡ್ತದೆ. ಅರ್ಧ ಮಣದ ಪಾದರಕ್ಷೆ ಅಂತ ಅವರು ಅರ್ಧ ಮಣದ ಪಾದರಕ್ಷೆ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದಾಗ ಹೊಸಾದ ತಗೋರಿ ಅಂತ ಮೆಟ್ಟ ಹಳೇದು ಅಲ್ಲ, ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ತಕೊಟಕನೆ ಹೊಡಿ ಅಂತಾರ. ಹಂಗ ಹೊಡೆದಲ್ಲ ಶಬ್ದ ಬರ್ಬೇಕಂತ ಹೊಡೆದು ಹಂಗೆ ಹೊಡಿದಂತೆ ಅಂತಾರ. ಇವೆಲ್ಲ ಅಲ್ಲ ಅಂತಾರೆ. ಅಷ್ಟು ಕಠೋರತೆಯಿಂದ ಹೇಳುವಂತಹ ನಿರ್ಭೀತ ಶರಣರು ಇವರಾಗಿದ್ದರು. ಅದಲ್ಲದೆ ಇನ್ನೊಂದು ವಚನಗಳನ್ನು ನೋಡ್ಬೇಕಂದ್ರೆ, ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು, ಮಣ್ಣು ದೇವರ ಪೂಜಿಸಿ ಮಾನಹೀನರಾದರು, ಮರಣ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು, ಇಂತಪ್ಪ ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು, ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾದ ನಮ್ಮ ಅಂಬಿಗರ ಚೌಡಯ್ಯ. ಅಂದ್ರೆ ಅಲ್ಲಿ ಆ ದೇವರು ಹೆಂಗ ಯಾರು ಅನ್ನೋದನ್ನು ಹೇಳ್ತಾರೆ ಅಂಬಿಗರ ಚೌಡಯ್ಯನವರು. ಕಲ್ಲ ದೇವರು ಅಲ್ಲಪ್ಪ ಪೂಜೆ ಮಾಡಬೇಡ್ರಿ, ಕಲಿಯುಗ ಅಂದ್ರೆ ಕಲ್ಲ ದೇವ್ರನ್ನ ಪೂಜೆ ಮಾಡಿದಾಗ ಏನಾದ್ರು ಕತ್ತೆಗಳಾದ್ರೆ ಅಂತ ಹೇಳ್ತಾರೆ. ಕಲಿಯುಗದ ಕತ್ತೆಗಳಾಗಿರ್ತಿದ್ರು, ಮುಂದಿನ ಜನದೊಳಗವರು ಕತ್ತೆಗಳಾಗಿ ಹುಟ್ಟುತ್ತಾರಂತವ್ರು. ಮಣ್ಣು ದೇವರನ್ನ ಪೂಜಿಸಿ ಏನಾದ್ರು ಮಾನಹೀನರಾದ್ರಂತವ್ರು, ಮರಣ ದೇವರ ಪೂಜಿಸಿ ಏನ್ ಮಾಡಿದ್ರು, ಮಣ್ಣು ಕೂಡ್ಬಿಟ್ರು, ಇಂತಪ್ಪ ದೇವರ ಪೂಜಿಸಿ ಸ್ವರ್ಗಕ್ಕೆ ಏರಂಗಿಲ್ಲಂತವ್ರು. ಎಲ್ಲಿ ಹೋದ್ರಂದ್ರ ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠ. ಅಂದ್ರೆ ಈ ಒಂದು ಜಗತ್ತಿನೊಳಗ ಪರಶಿವನೊಳಗ ನಾವು ಅತ್ಯಂತ ವಿನಮ್ರ ಆಗಬೇಕು. ನಾ ಏನೋ ಅಲ್ಲ, ಅದ ಆ ಬಸವಣ್ಣವ್ರಂತ ನೋಡಿ, ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ. ಹಂಗೆ ನಾವು ಒಂದಿಷ್ಟು ನಮ್ಗೆ ಐಶ್ವರ್ಯ ಬಂದ್ರೆ ಒಂದಿಷ್ಟು ನಮ್ಗೆ ಭಾಳ ಚಲೋ ಅಂತ ಯಾರು ಹೋಗ್ಬಿಟ್ರೆ ನನ್ಗೊಂದು ಯಾರು ಅಂತ ಹೋಗ್ಬಿಡ್ತೀವಲ್ಲ, ಹಂಗೆ ಇರಬಾರ್ದಂತಾರೆ. ನಾವು ಏನೇ ಇಲ್ಲಪ್ಪ ಇನ್ನೂ ಕಲಿಯೋದು ಭಾಳ ಐತಿ ಅಂತಿರ್ತಾರೆ ನೋಡ್ರಿ. ಪ್ರತಿದಿನ ಪ್ರತಿಯೊಬ್ಬರಿಂದ ಪ್ರತಿಯೊಂದು ವಿಷಯನೇ ಕಲ್ಕೊಳ್ಳೋದಿರ್ತೈತಿ, ಪ್ರತಿದಿನ ಇರ್ತೈತಿ. ಹಂಗೆ ಈ ಒಂದು ಪರಶಿವನೊಳಗೆ ಕಿಂಕರನಾಗಿರ್ಬೇಕಂತ. ಕಿಂಕರ ಅಂದ್ರೆ ನಾನು ಏನೋ ಅಲ್ಲ, ತಿಳ್ಕೊಂಡು ಭಾಳ ಐತಿ ಅನ್ನೋ ನಡ್ಕೋಬೇಕು. ಅಂತ ಯಾರು ನಡ್ಕೋತಾರ ಅವ್ರು ಶಿವಭಕ್ತರು, ಅವರ ಶ್ರೇಷ್ಠ ಅಂತ ಅಂಬಿಗರ ಚೌಡಯ್ಯನವರು ಈ ಒಂದು ವಚನಗಳಲ್ಲಿ ಹೇಳ್ತಾರೆ. ಇನ್ನೊಂದು ವಚನಗಳು ನೋಡ್ಬೇಕಂದ್ರೆ, ನಮಗೊಬ್ಬರೆಂಜಲು ಸೇರದೆಂದು ಶುಚಿತನದಲ್ಲಿ ಬದುಕುತ್ತಿದ್ದೇನೆ ಎಂಬ ಬರಿಯ ಮಾತಿನ ರಜ್ಜಕರು ನೀವು ಕೇಳಿರೋ ಅಣ್ಣಗಳಿಲ್ಲ. ನೀವು ತಂದು ಕುಡಿಯುವ ನೀರು ಜಲಚರದೆಂಜಲು, ಮೃಗ ಪಕ್ಷಿಯ ಎಂಜಲು, ಬಾವಿಗೆ ಹೋಗಿ ಕೈಕಾಲು ತೊಳೆದು ಬಾಯಿ ಮುಕ್ಕಳಿಸುವಲ್ಲಿ ಮಾನವರೆಂಜಲು. ಇಂತಿ ಹಲವೆಂಜಲು ಬೆರೆಸಿದ ಆ ಎಂಜಲ ತಿಂದು ಬೆಳೆಸಿದ ಆ ಎಂಜಲಿಂದ ಬೆಳೆಯುವ ಪದಾರ್ಥಗಳು, ಆ ಎಂಜಲಿಂದಾದ ಪಾಕವನ್ನು ನಲಿನುಂಡು ಕುಡಿಯುವಲ್ಲಿ ಎಂಜಲು ಹಿಂಗಿದ ಟಾವ ತೋರಿರಣ್ಣ. ಇದ ಬಲ್ಲ ಭಕ್ತರು ಸರ್ವ ಪದಾರ್ಥಗಳನ್ನು ಶಿವಮಂತ್ರದಲ್ಲೇ ಹಸ್ತಸ್ಪರ್ಶನವ ಮಾಡಿ ವಿಭೂತಿಯನ್ನು ಶುದ್ಧ ಮಾಡಿ ಲಿಂಗಕ್ಕೆ ಕೊಟ್ಟು ಕೊಂಬಲ್ಲಿ ಗುರು ಪ್ರಸಾದವಾಯಿತು. ಇಂತಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವ ಕೊಂಬಲ್ಲಿ ಸರ್ವ ಎಂಜಲು ಹೊಲೆಯುವ ನೀಗಿದ ಇದನರಿವದಿರ್ತಡೆ ಮಿಕ್ಕಿನವರೆಲ್ಲರೂ ಹಲವರೆಂಜಲ ಹೊಲೆಯೊಳಗೆ ಮುಳುಗಿ ಉಂಡರೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ನೋಡಿದ್ರು ನಾವು ವಚನ ಓದಕ್ಕನೇ ಇಷ್ಟು ನಾವು ಕೊಡ್ತೀವಿ, ಅವ್ರು ಎಷ್ಟು ಸ್ಪಷ್ಟ ಎಷ್ಟು ನಿರ್ವಿಡತೆಯಿಂದ ಹೇಳ್ತಾರೆ. ಅವ್ರು ಯಾವ್ಯಾವ ಹಿಂಗೆ ಈ ವಚನ ಓದಿದ್ರೆ ಅನಿಸ್ಬಿಡ್ತೈತಿ, ಏನಪ್ಪ ಇದು ನಾವು ಇಷ್ಟೆಲ್ಲ ಮಾಡೋದು ಸರಿ ಏನೋ ಅಂತೇಳಿ ನಾವು ಪ್ರಶ್ನೆ ಮಾಡ್ಕೋಬೇಕಿರ್ತೈತಿ. ಅಂದ್ರೆ ನಾವು ಇಲ್ಲಿ ಏನಾಗತ್ತಂದ್ರೆ ಅವ್ರು ಎಂಜಲೈತಿ ಇವ್ರು ಎಂಜಲೈತಿ ಅಂತ ಹೇಳಿ ನಾವೇನು ಶುಚಿತನ ನಾವು ಭಾಳ ಸ್ವಚ್ಛ ಮಾಡ್ಕೊತೀವಿ ಅಂತ ಹೇಳಿ ಅನ್ಕೊತೀವಲ್ಲ,
ಅನ್ಕೊಂತ ಬದುಕಾಕತ್ತೀವಲ್ಲ, ಎನ್ನುವ ಬರಿಯ ಮಾತಿನ ರಂಜಕರ ಅಂತಾರ ಅವ್ರು. ರಂಜಕರ ಅಂದ್ರೆ ಹಂಗೆ ಅನ್ಕೊಂತ ಹೋಗೋರವ್ರು. ಕರೆ ಕರೆ ಹಂಗೆ ನಡೆಯಂಗಿಲ್ಲ ಅಂತಾರ ಅವ್ರು. ಇವೆಲ್ಲ ಸುಳ್ಳು. ನೀವು ಕೇಳಿರೋ ಅಣ್ಣಗಳಿಲ್ಲ. ನೀವು ತಂದು ಕುಡಿಯುವ ನೀರು ಅಂದ್ರೆ ನಾವು ಈ ನೀರೇನು ಕುಡಿತೀವಲ್ಲ, ಅದು ಶಿರಾಸೋಶ್ ಮತ್ತು ಮ್ಯಾಲಿಟ್ಟು ಇದು ಕುಡಿತೀವಲ್ಲ, ಅದು ಯಾವ ಎಂಜಲಾಗಿರ್ತಂದ್ರೆ ಮೀನ ಎಲ್ಲ ನದಿ ಒಳಗೆಲ್ಲ ಇರ್ತಾವೆ ಜಲಚರಗಳು, ಅವೆಲ್ಲ ತಿಂದ್ಬಿಟ್ಟಿದ್ದನ್ನ ನಾವು ಕುಡಿಯೋದಿಲ್ಲ. ಆಮೇಲೆ ಮೃಗ ಪಶು ಪಕ್ಷಿ ಒಂದ ಅಲ್ಲ, ಮೃಗ ಎಲ್ಲ ಅಲ್ಲೇ ಪ್ರಾಣಿಗಳು ಬರ್ತಾವೆ, ಎಲ್ಲವೂ ತಿಂದಿರ್ತಾವೆ, ಅಲ್ಲಿ ಕುಡಿದಿರ್ತಾವೆ, ನೀರು ಕುಡಿದಿರ್ತಾವೆ. ಅಷ್ಟೇ ಅಲ್ದ ಅವ್ರು ಏನಂತಾರ, ಬಾವಿ ಒಳಗೆ ಬರ್ತಿರ್ತೈತಲ್ಲ ನೀರು, ಅದನ್ನ ಏನು ಮಾಡ್ತಾರೆ, ಕೈಕಾಲು ತೊಳಿತಿರ್ತಾರೆ, ಅವ್ರು ಬಟ್ಟೆ ಒಗಿತಿರ್ತಾರ. ಆಮೇಲೆ ಬಾಯಿ ಮುಕ್ಕಳಿಸುವಲ್ಲಿ ಮಾನವರ ಎಂಜಲು ಬರ್ತೈತಿ. ಅದು ಎಲ್ಲ ಎಂಜಲು ಬೆರೆತಾ ಅದು ಬಂದಿರ್ತೈತಿ ನೀರು. ಅಂಥ ಎಂಜಲಿಂದ ಏನು ಮಾಡ್ತೀವಿ, ಮತ್ತು ನಾವು ನೀರನ್ನು ಹಾಯಿಸ್ತೀವಿ ಹೊಲಕ್ಕೆ. ಆ ಹೊಲದೊಳಗೆ ನೀರು ಹಾಯಿಸಿದ ಮೇಲೆ ಬೆಳಿತೀವಿ. ಬೆಳೆದ ಮೇಲೆ ಏನು ಮಾಡ್ತೀವಿ, ಅದನ್ನ ಮತ್ತೆ ಆ ನೀರಿನಾಗ ತೊಳಿತೀವಿ. ತೊಳೆದು ಮತ್ತು ಅದ ನೀರು ಹಾಕಿ ಅಡುಗೆ ಮಾಡ್ತೀವಿ. ಮತ್ತು ಹಂಗಲ್ಲ, ಅದನ್ನ ಹೆಂಗೆ ಮಾಡ್ತೀವಿ, ರುಚಿಯಾಗಿ ಮಾಡ್ಕೊತೀವಿ. ಎಂಜಲಿಂದಾದ ಪಾಕವನ್ನು ನಲಿ ದುಂಡು ಭಾಳ ಚಲೋ ಆಗೈತೆ ಅಂತ ಅಂತೀವಿ. ಮತ್ತು ನಲಿ ದುಂಡು ಪಾಕವನ್ನು ಕುಡಿಯುವಲ್ಲಿ ಹಂಗೆ ಕುಡಿಯೋದು. ಹಂಗೆ ನಾವು ಪಾಯಸ ಮಾಡ್ತೀವಿ, ಹುಗ್ಗಿ ಹೋಳಿಗೆ ಎಲ್ಲ ಮಾಡ್ತೀವಿ. ಆದರೂ ಸಹಿತ ಏನು ಮಾಡ್ತೀವಿ, ಎಂಜಲು ಹಿಂಗಿದೆ ಟಾವ ತೋರಿದ ಹಿಂಗೆ ಎಂಜಲು ಎಲ್ಲ ಕೂಡಿ ಬಿಡ್ತೀವಿ. ಆದ್ರೆ ನಾವೇ ಮತ್ತೆ ಮೇಲೆ ಅಂತೀವಿ, ಇನ್ನೊಬ್ಬರು ಎಂಜಲು ಆಗೋದು. ಅದೇನಂತಾರ ಅವರು, ಈಗ ಬಲ್ಲ ಭಕ್ತರು ಸರ್ವ ಪದಾರ್ಥಗಳನ್ನು ಶಿವಮಂತ್ರದಿಂದಲೇ, ಅದೇನು ಎದರಿಂದ ಹೋಗತಿ ಅಂತಂದ್ರೆ ಶಿವಮಂತ್ರದಿಂದನೇ ಈ ಎಂಜಲೆಲ್ಲ ಹೋಗತಿ. ಅಷ್ಟು ಅಲ್ಲ, ಅವ್ರು ಏನು ಮಾಡ್ತಾರ, ಹಸ್ತ ಸ್ಪರ್ಶನವ ಮಾಡಿ, ಎದರಿಂದ ಹಸ್ತವನ್ನ ಸ್ಪರ್ಶ ಮಾಡಬೇಕು ಅಂದ್ರೆ ವಿಭೂತಿಯಿಂದ ಶುದ್ಧ ಮಾಡಬೇಕು ಅಂತ ಹೇಳ್ತಾರೆ. ವಿಭೂತಿಯನ್ನು ಈಗ ನೋಡಿ ಅಡುಗೆ ಮಾಡೋಣ, ನಾವು ಹೆಗ್ಗಲ್ ವರ್ಷ ಅಂತಿರ್ತೀವಿ, ಎಲ್ಲ ಅಡುಗೆ ಮುಗಿದ ಸ್ವಲ್ಪ ವಿಭೂತಿ ಹಚ್ಬಿಡ್ರಿ, ಹೆಗ್ಗಲ್ ವರ್ಷ ಅಂತಿರ್ತಾರೆ ನೋಡಿ ಅಡುಗೆ ಮಾಡೋಣ. ಎದಕ್ಕೆ ಅಂತಿರ್ತಾರೆ ಅಂದ್ರೆ, ಆ ವಿಭೂತಿ ಹಚ್ಚಿದ್ರಂದ್ರೆ ಅದೆಲ್ಲ ಶುದ್ಧ ಆಯ್ತು. ಅದ್ರ ಸಂಬಂಧನೇ ಶರಣರು ಇದ್ರ ವಚನದೊಳಗೆ ಯಾರು, ಶಿವಮಂತ್ರದಿಂದಲೇ ಹಸ್ತ ಸ್ಪರ್ಶನವ ಮಾಡಿ ವಿಭೂತಿಯಿಂದ ಶುದ್ಧ ಮಾಡಿ ಲಿಂಗಕ್ಕೆ ಕೊಟ್ಟು ಕೊಂಬಲ್ಲಿ ಲಿಂಗಕ್ಕೆ ತೋರಿಸ್ಬೇಕಂತ. ಅಂದ್ರೆ ಮೀನಪ್ಪ ಎಲ್ಲ ಕೊಟ್ಟಿದ್ದಿದ್ದನ್ನ ಇದು ನಿಮಗೂ ಅರ್ಪಿತ ಅಂತ ತೋರಿಸಿ, ಅವಾಗ ತೋರಿಸಿದಾಗ ಏನಾಗ್ತದೆ, ಗುರು ಪ್ರಸಾದ ಆಗ್ತೈತಿ. ಇಂಥ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವನ್ನು ತೆಗೆದುಕೊಳ್ತಾರಲ್ಲ ಅವ್ರು ಏನಂದ್ರೆ, ಸರ್ವ ಎಂಜಲ ಹೊಳೆಯುವ ನೀಗಿದ ಇದ ನರಿಯದಿದ್ದ ನೀಗ್ತಾರ ಅಂತ. ಎಲ್ಲ ಏನು ಎಂಜಿದ ಅಲ್ಲಿ ಬರುವುದಿಲ್ಲ, ಎಲ್ಲ ನಿಂದಪ್ಪ ಅಂತಂದ್ರೆ ಮುಗಿತು ಅಂತ ಹೇಳ್ತಾರೆ. ಅಲ್ಲಿ ಶುದ್ಧ ಆಯ್ತು. ಇದನ್ನು ಅರಿಯದಿದ್ದಳೆ ಮಿಕ್ಕಿನವರೆಲ್ಲರೂ ಹಲವರೆಂಜಲ ಹೊಳೆಯೊಳಗೆ ಮುಳುಗಿ ಉಂಟ. ಇದನ್ನ ಯಾರು ತಿಳ್ಕೊಳ್ಳಂಗಿಲ್ಲ ನೋಡು, ಅವ್ರು ಹಂಗೆ ಹೋಗೋರು ಅಂತ. ಹೊಳೆಯೊಳಗೆ ಮುಳುಗಿ ಉಂಡರೆಂದ ಆತ ನಮ್ಮ ಅಂಬಿಗರ ಚೌಡಯ್ಯ ವಿಭೀಷಣ. ಈ ಒಂದು ವರ್ಷದೊಳಗೆ ಅಂಬಿಗರ ಚೌಡಯ್ಯನವರು ಪ್ರಸಾದದ ಬಗ್ಗೆ, ಎಂಜಲ್ ಅಂತಾರಲ್ಲ ಅಂಥವ್ರ ಬಗ್ಗೆ ಅವರು ತಿಳಿಸಿ ಹೇಳ್ತಾರೆ ಈ ವಚನಗಳು. ಅಂದ್ರೆ ಈ ಎಲ್ಲ ವಚನಗಳಿಂದ ನಮ್ಗೆ ಏನು ಒಂದು ಮಾತು ಹೇಳಿದ್ರೆ ಏನು ಬರ್ತೈತಿ ಅಂತಂದ್ರೆ, ಇಷ್ಟೊಂದು ಏನು ಶರಣರು ಹೇಳಬೇಕು ಅಂತ ಅಂದಿದ್ರು. ಎಲ್ಲರೂ ತಮ್ಮ ಅನುಭವದ ಮೂಲಕ ಅಗ್ನಿ ಸೌಮ್ಯ ತಿಳಿಸಿ ಹೇಳ್ತಿದ್ರು. ಬಸವಣ್ಣವ್ರ ವಚನ ಅಂತೂ ಕೈ ಮುಗಿದು ತಲೆ ಬಾಗಿ ಅವರು ಕೈ ಮುಗಿದು ಹೇಳ್ತಿದ್ರಂತ. ಅಷ್ಟೊಂದು ವಿನಮ್ರ ಶರಣರೇನಾಗಿದ್ದು ನೀವು ಹಂಗಲ್ಲ. ಹಾಗೆ ನೆನೆಗಿದ್ರೆ ಯಾರು ಕೇಳಂಗಿಲ್ಲ, ನಾವು ಎಲ್ಲ ಹೇಳ್ಬೇಕು ಅಂತ ನೋಡಿದ್ರು, ಯಾರು ನೋಡ್ತಿದ್ದಿಲ್ಲ ಅವರು. ಕನ್ನಡ ಸಾಹಿತ್ಯ ಲೋಕದೊಳಗೆ ಯಾರಾದರೂ ದಿಟ್ಟವಾದ ಶರಣರು ಇದ್ರಂದ್ರೆ ಅದು ಸಿಡಿಲು ನುಡಿಯ ಸರ್ವಜ್ಞ ಅಂತ ಒಬ್ರು ಆಗ್ತಾರ. ಆಮೇಲೆ ಕೆಚ್ಚದ ಯೋಚನಕಾರರು ಅಂಬಿಗರ ಚೌಡಯ್ಯ ವಿಭೀಷಣ ಅಂತ. ಇವ್ರು ಇಬ್ಬರು ಅಗದಿ ಕಠೋರವಾಗಿ ಹೇಳ್ತಿರ್ತಾರೆ. ಆಮೇಲೆ ಮಡಿವಾಳ ಮಾಚಿದೇವರು ಅವರು ಅಗದಿ ಕಡೆಗೆ ಹಿಡ್ಕೊಂಡು ಹೊರಟ್ಬಿಟ್ರೆ ಯಾರು ಎತ್ತಿದೆ ಇಲ್ಲ ಅಂತ ಅವ್ರನ್ನ ಅಷ್ಟು ಶರಣರು ನಮಗೆ. ಯಾಕಂದರೆ ನಾವು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಅವರು ಈ ರೀತಿಯಾಗಿ ನಮಗೆ ವಚನಗಳ ಮೂಲಕ ನಮಗೆ ಕೊಟ್ಟಿದ್ದಾರೆ. ಇಷ್ಟು ನನಗೆ ವಚನಗಳ ಒಂದು ನನಗೆ ತಿಳಿದಷ್ಟು ಮಟ್ಟಿನ ವಚನಗಳ ಒಂದು ಅರ್ಥವನ್ನು ಕೊಡುವಲ್ಲಿ ನಾನು ಸಮರ್ಥ ಆಗೀನಿ ಅಂತ ನಾನು ಅಂದ್ಕೊಳ್ತೀನಿ. ಅದನ್ನು ಸಹಿತಕ್ಕೆ ಆಮೇಲೆ ಗಿರೀಶ್ ಹೇಳ್ತಾರೆ. ಕಲ್ಯಾಣಗಳಲ್ಲಿ ಇದೆಲ್ಲ ನೋಡ್ಕೊಂಡು ಹೋದಾಗ ಅಂಬಿಗರ ಚೌಡಯ್ಯನವರು ಒಂದು ಜೀವನ ಕಠೋರ ಇತ್ತಂತೂ ಗೊತ್ತಾಯಿತು. ಅವರು ತಮ್ಮ ಕಾಯ್ದೆಗಳಿಗೆ ಪ್ರೀತಿಯಿಂದ ಇದ್ದರು, ನಿಷ್ಠೆಯಿಂದ ಇದ್ದರು, ಎಲ್ಲರನ್ನೂ ಒಂದೇ ಸಮಾನವಾಗಿ ಕಾಣ್ತಿದ್ರು. ಬಸವಣ್ಣನವರ ಒಂದು ಧ್ಯೇಯ ಉದ್ದೇಶಗಳಿಗೆ ಅವರಿಗೆ ಬೆಂಬಲವಾಗಿ ನಿಂತಿದ್ರು ಅಂತ ಕಾಣಬರ್ತದೆ. ಈ ಅನುಭವ ಮಂಟಪದೊಳಗೆ ಪಾಲ್ಗೊಂಡು ಏನು ಇಷ್ಟು ನುಡಿಗಳಿಂದ ಇರ್ತಿದ್ರು, ಕೋರೆಗಳಲ್ಲಿ ತೊಡೆದು ಹಾಕ್ತಿದ್ರು. ಅದ್ರ ಜೊತೆಗೆ ಏನು ಕೊನೆಗೆ ಕಲ್ಯಾಣ ಕ್ರಾಂತಿ ಆಯ್ತಲ್ಲ, ಅವಾಗ ಅವ್ರು ಏನು ಮಾಡ್ತಾರೆ, ಚನ್ನ ಬಸವಣ್ಣವ್ರ ಜೊತೆ ಉಳ್ವಿ ಕಡೆ ಹೋಗ್ತಾರೆ. ಚನ್ನ ಬಸವಣ್ಣವ್ರ ಜೊತೆ ಉಳ್ವಿ ಕಡೆ ಹೋಗಿ ಮತ್ತೆ ಉಳ್ವಿಯಿಂದ ಅವರು ತದನಂತರ ತಮ್ಮ ಊರಾದ ಶಿವಪುರಕ್ಕೆ ಹೊಳೆ ಬರ್ತಾರೆ. ಅಲ್ಲಿ ಅವರಿಗೆ ಪತ್ನಿ ಅದಾಳ ಅಂತ ಅನ್ನೋದು ಇರ್ತಾರ. ಅಲ್ಲಿ ಅವ್ರ ಹೆಸರು ತಿಳಿದು ಬಂದಿಲ್ಲ. ಅವ್ರಿಗೊಬ್ಬ ಮಗ ಇತ್ತು, ಅವರು ಪುರ್ವಂತ ಅಂತ ಮಗ ಇತ್ತು ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಅಂತಿರ್ತೀವಿ ನೋಡಿ, ಪುರ್ವಂತರು ಅಂತ ಹೇಳಿ. ಪುರ್ವಂತರು ಯಾರು ಅಲ್ಲ,
ಅವರು ಅಂಬಿಗರ ಚೌಡಯ್ಯನವರ ಮಗನ ಹೆಸರು ಪುರುವಂತ ಅಂತ ನನಗೆ ತಿಳಿದು ಬಂತು. ಒಂದು ಬುಕ್ ತೆಗೆದು ನೋಡಿದಾಗ ಮುಂದೆ ಈಗ ಏನಾಯ್ತು ಅಂತಂದ್ರೆ ಬರ್ಬರ್ತ ಈಗ ವೀರಭದ್ರೇಶ್ವರ ಗುಡಿ ಎಲ್ಲ ಕಡೆ ಅದ. ವೀರಭದ್ರೇಶ್ವರ ಗುಡಿ ಯಾಕೆ ಅದು ಅಂತಂದ್ರೆ ಕಲ್ಯಾಣ ಕ್ರಾಂತಿ ನಂತರ ಎಲ್ಲ ಶರಣರು ಕೊಗ್ಗಲಿ ಏನು ಕೊಲೆ ಮಾಡಿಲ್ಲ ಕಂಡಲ್ಲಿ ಅವ್ರನ್ನೆಲ್ಲ ಅವಾಗ ಶರಣರು ಅಂತಂದ್ರೆ ಅವ್ರನ್ನ ಉಳಿಸ್ಕೊಡ್ತಿದ್ದಿಲ್ಲ. ಅದಕ್ಕೆ ದೇವರ ಹೆಸರೊಳಗೆ ವೀರಭದ್ರೇಶ್ವರರು ಎಲ್ಲ ಒಂದೊಂದು ಹೆಸರಿನೊಳಗೆ ಆಯಾ ಶರಣ ಜೊತೆ ವೀರಭದ್ರ ನಮ್ಮ ಮನೆ ದೇವ್ರು ವೀರಭದ್ರಿ ಅಂತಿರ್ತೀವೋ ನಾವು. ಆ ಎಲ್ಲ ಶರಣ ಹೆಂಗೆ ಉಳ್ಕೊಂಡ್ರು ಅಂತಂದ್ರೆ ವೀರಭದ್ರೇಶ್ವರ ಹೆಸರು ಉಳ್ಕೊಂಡ್ರು. ನಂತರದೊಳಗೆ ಈ ಪುರುವಂತ ರೀತಿ ನೋಡಿ, ಪುರುವಂತ ಏನು ಮಾಡ್ತಾರೆ ಒಡಪ ಹಾಕಿ ಹೇಳ್ತಿರ್ತಾರ. ಈ ಪುರುವಂತ ಅನ್ನೋರು ಏನು ಅಂಬಿಗರ ಚೌಡಯ್ಯನವ್ರ ಮಗ ಏನು ಮಾಡ್ತಿದ್ರು ಅಂತಂದ್ರೆ ಅವ್ರ ಸುತ್ತಮುತ್ತ ಎಲ್ಲ ಊರಿಗೆ ಹೋಗಿ ವಚನಗಳನ್ನು ಹೇಳ್ತಿದ್ರಂತೆ. ವಚನಗಳ ಮೂಲಕ ಅವ್ರ ಮನವನ್ನು ಪರಿವರ್ತನೆ ಮಾಡ್ತಿದ್ರಂತೆ. ಯಾವರ ಜಾತ್ರೆ ಇದ್ರೆ ಆಮೇಲೆ ಹಬ್ಬ ಇತ್ತಂದ್ರೆ ಅವ್ರು ಒಂದು ವೇಷ ಹಾಕ್ಕೊಂಡು ಶರಣ ವಚನಗಳನ್ನ ಹೇಳ್ಕೊಂಡು ಹೋಗ್ತಿದ್ರಂತೆ. ಅದಕ್ಕೆ ಈಗಲೂ ಅಂತಿರ್ತಾರೆ ನೋಡ್ರಿ, ಪುರುವಂತರ ಹೇಳ್ಬೇಕಾದ್ರೆ ವಚನಗಳನ್ನೇ ಹೇಳ್ತಾರೆ. ಅಂಬಿಗರ ಚೌಡಯ್ಯನವ್ರ ವಚನದಿಂದ ಜಾಸ್ತಿ ಹೇಳ್ತಾರೆ ಅವರು ನೋಡ್ರಿ. ಅದು ಬಡತನಕ್ಕೆ ಅದ ವಚನ ಹೇಳ್ತಿರ್ತಾರೆ ಅವರು ಜಾಸ್ತಿ. ಹಂಗೆ ನನಗೆ ಇವತ್ತು ತಿಳಿದು ಬಂತು, ಪುರುವಂತ ಅನ್ನೋ ಅವ್ರ ಮಗ ಇದ್ರು. ಅವ್ರು ಎಲ್ಲ ಸಂಘಟನೆಯನ್ನು ಮಾಡಿಕೊಂಡು ಶರಣ ತತ್ವಗಳನ್ನು ಅವ್ರ ವೇಷದೊಳಗೆ ಎಲ್ಲ ಕಡೆ ಹೇಳ್ಕೊಟ್ಟು ಹೋದ್ರು ಅಂತ ತಿಳಿದು ಬಂತು. ಅಂದ್ರೆ ಜಾಗೃತಿಯನ್ನು ಮಾಡಿದ್ರು. ಅಷ್ಟನ್ನದ್ರೊಳಗೆ ಅಂಬಿಗರ ಚೌಡಯ್ಯನವ್ರಿಗೆ ವಯಸ್ಸಾಗಿತ್ತು. ವಯಸ್ಸಾದರೂ ಸಹಿತ ಅವರು ದೋಣಿಯನ್ನು ಹಾಯಿಸೋದನ್ನು ಬಿಡಲಿಲ್ಲ. ಅವ್ರು ತಮ್ಮ ಕಾಯ್ತಾ ಬಿಟ್ಟಿದ್ದಿಲ್ಲ ಅಂತ ಕೊನೆಗೆ ಆಗ್ಲಾರ್ದಾಗ ಅವರು ತಮ್ಮ ಏನಂದ್ರೆ ಅವ್ರು ಏನು ಮಾಡಿದ್ರು, ತಮ್ಮ ದೇಹವನ್ನು ಹೆಂಗೆ ನಾವು ಅಂತಿರ್ತೀವಿ ನೋಡೋರು, ಯಾವಾಗಲೂ ನನಗೆ ಆಗಲ್ಲಪ್ಪ ಅಂತಂದ್ರೆ ಶಿವ ಅದು ಹೆಂಗಂದ್ರೆ ನಾನು ಯಾಕೆ ಇಟ್ಕೊಂಡೆಪ್ಪ ಒಯ್ಬಿಡು ಅಂತ ಹಂಗೆ ಆಗ್ಬಿಡ್ತಂತ ಅವ್ರಿಗೆ ದೀರ್ಘಾಯುಷ್ಯ ಬಂದ ಮೇಲೆ ಅವ್ರಿಗೆ. ಅಷ್ಟು ಅವರು ತಮ್ಮ ಒಂದು ವಯಸ್ಸು ಸಾಕಪ್ಪ ಅನ್ನುವಂಗಾಗಿ ತಮ್ಮ ಒಂದು ಸಮಾಧಿ ಸ್ಥಳಕ್ಕೆ ಹೋಗಿರ್ತಾರಂತ. ಲಿಂಗಯ್ಯನೊಳಗನ್ನ ನೋಡ್ಕೊಟ್ರೆ ಸಮಾಧಿ ಸ್ಥಳವನ್ನು ಪಡೆದುಕೊಂಡ್ರು. ಅದು ಒಂದು ಸಮಾಧಿ ಎಲ್ಲಿ ಕಾಣಿಸಿರ್ತೈತಿ ಅಂತಂದ್ರೆ ಶಿವಮಠದ ಮುಕ್ತೇಶ್ವರ ದೇವಸ್ಥಾನದಲ್ಲಿ ಈಗಲೂ ಐತಂಥದ್ದು, ತುಂಗಭದ್ರಾ ನದಿ ದಡದೊಳಗೆ ಶಿವಪುರದ ಮುಂದೆ ಚೌಡದಾನ್ಪುರ ಅಂತ ಹೇಳ್ತಾರೆ. ಇದನ್ನ ಅಲ್ಲಿ ಈಗಲೂ ನಮಗೆ ಸಿಗುತ್ತೆ ಅಂತ ಅನ್ನೋದು ಉಲ್ಲೇಖ ಆಗಿತ್ತು. ಒಂದು ಬುಕ್ ನನಗೆ ಇವತ್ತು ಓದಿದಾಗ ತಿಳಿದು ಬಂತು ಅಂತ ನೋಡ್ರಿ. ಶರಣರು ಮುಪ್ಪಾದ್ರೂ ಅವ್ರು ಹೇಳೋದು ಬಿಡಲಿಲ್ಲ. ತಮ್ಮ ಒಂದು ತತ್ವವನ್ನು ಅಗದಿ ಗಟ್ಟಿಯಾಗಿ ಹೇಳ್ಕೋತಾನೆ ಇದ್ರು. ತಾವು ಹೇಳೋದಲ್ಲ ತಮ್ಮ ಮಗನಿಗೂ ಸಹಿತ ಇಂದಿಗೂ ನಾವು ಕಾಣ್ತೀವಿ. ಈಗ ಪುರುವಂತ ನಮ್ಮ ಭಾವನೆ ಒಳಗೆ ಐತಾರೆ. ಆದ್ರೆ ಪುರುವಂತ ಯಾರಂದ್ರೆ ಅಂಬಿಗರ ಚೌಡಯ್ಯನವರು ಮಗನಾಗಿದ್ರು ಅಂತ ಹೇಳೋದು ಹೊಸದಾಗಿ ನನಗೆ ತಿಳಿದು ಬರ್ತಿರೋದು ಒಂದು ವಿಷಯ. ಆಮೇಲೆ ಅಂಬಿಗರ ಚೌಡಯ್ಯನವರ ದೃಷ್ಟಿಯೊಳಗೆ ಏನಂದ್ರೆ ಊರು ಹೊರಗಿನವ್ರು ಅಷ್ಟೇ ಹೊಲೆಯರಲ್ಲ ಅಂತಿದ್ರು. ಅಂದರೆ ಯಾರು ಊರೊಳಗಿನವ್ರಪ್ಪ ಯಾರಪ್ಪ ಅಂತ ನಮಗೆ ಅನಿಸ್ಬೋದು. ಹೊಲೆಯರು ಯಾರು ಅಂತಂದರೆ ತಾಯಿಗೆ ಬೈಯೋರು, ತಂದೆಗೆ ಎದುರು ಮಾತು ಉತ್ತರ ಕೊಡೋರು, ಬೈಯೋರು, ಆಮೇಲೆ ಕೊಡುವ ದಾನಕ್ಕೆ ಅಡ್ಡ ಬಂದವರು, ನಡೆಯುವ ದಾರಿಗೆ ಮುಳ್ಳು ಹಚ್ಚುವವರು, ಹತ್ತು ಮಾತನಾಡದಲ್ಲಿ ಅದರಲ್ಲಿ ಒಂದು ನಿಜ ಇರಲಾರ್ದವರು. ಈ ನಿಜ ಇರಲಾರ್ದ ಮಾತಾಡ್ತಾರಲ್ಲ ಅವರು ಹೊಲೆಯರಂತ. ಮನದಲ್ಲಿ ಪರಿಸ್ಥಿತಿ ಬಯಸಿದವರು, ಲಿಂಗ ತತ್ವ ಬಿಟ್ಟು ತಿರುಗಾಡುವವರು, ಧರ್ಮವನ್ನು ಮಾಡದವರು, ಲಿಂಗ ಪೂಜೆ ಮಾಡದವರು, ಇತರರು ಊರೊಳಗೆ ಅಂಥವ್ರು ಯಾರಂತಂದ್ರೆ ಅವ್ರು ಊರೊಳಗಿದ್ರು ಅವ್ರು ಹೊಲೆಯರ ಅಂತ ಅಂತಾರೆ. ಊರೊಳಗಿದ್ದಾರೆ ಅಷ್ಟೇ ಅಲ್ಲ, ನೀವು ಹೊಲೆಯರ್ ಅಂತಿಲ್ಲ. ಈಗ ಅವ್ರು ಭಾಳ ಚಲೋ ಆಗ್ಯಾರ ಅಂದ್ರೆ ಆಗಿನ ಕಾಲ ಹಂಗಿತ್ತು, ಕರ್ಕೊತಿದ್ದಿಲ್ಲ ಅವ್ರು ಒಳಗೆ. ಅಂದ್ರೆ ನೀವು ಹಿಂಗೆ ಅವರು ನಡ್ಕೊತಾರೆ ಚಲೋ ಒಳ್ಳೆ ದಾರಿಯೊಳಗೆ ಅದಾರ, ನೀವು ಹಿಂಗೆ ಅದಿರಿ, ಅವರು ಒಬ್ಬರೇ ಅವರು ನಿಮ್ಮಂಗೆ ಅದಾರ ಅನ್ನೋದು ತಿಳಿಸ್ಕೊಡಕ್ಕೆ ಅವರು ಯಾರು ಹೊಲೆಯರು ಅನ್ನೋದಕ್ಕೆ ಇದು ಒಂದು ವಚನ ಇತ್ತು. ಅದ್ರದ್ದು ನಮಗೆ ಬರ್ಕೊಂಡು ಕಾಪಾಡಬೇಕಂತ ಹೇಳಿ ಅದನ್ನ ಇಷ್ಟು ಹೇಳಿ ಇಲ್ಲಿ ಕೊನೆಯದಾಗಿ ಏನು ಹೇಳ್ಬೇಕಂತಂದ್ರೆ ಹೇಳ್ಬೇಕಂತ ಅನಿಸ್ಕೊಂಡು ನನ್ನ ಒಂದು ಮನಸ್ಸು ಅಂತಂದ್ರೆ ಶರಣರೆಲ್ಲರೂ ಏನು ಮಾಡಿದ್ರು, ಉಪಮಿಸಬಾರದು ಉಪಮಾತಿದ್ದಾರೆ. ಅವ್ರು ಉಪಮಿಸಕ್ಕೆ ಬರೋದಿಲ್ಲ. ಎಷ್ಟು ಹೇಳಿದ್ರು ನಾವು ಎಲ್ಲಿ ಹೋದ್ರು ಮತ್ತೆ ಅಲ್ಲಿಗೆ ಬರ್ತೀವಿ. ನಾವು ಏನು ಹೇಳಿದ್ರು ಎಲ್ಲರೂ ಒಂದಾಗಿರಿ, ಎಲ್ಲರೂ ಒಂದ ಜಾತಿ ಮತ ಇಲ್ಲ, ನೀವೆಲ್ಲರೂ ದೇವ್ರು ನಿಮ್ಮಲ್ಲಿ ಅದನ್ನು ಇಲ್ಲಿಗೆ ಹೋಗ್ಬೇಡ್ರಿ ಇನ್ನೂ ಹೇಳ್ಬೇಕಾಗುತ್ತೆ. ನಾವು ಮತ್ತೆ ಶರಣರು ಇನ್ನೂ ತಿಳಿಸ್ಕೊಟ್ರು. ಆದರೆ ನಾವು ಇನ್ನೂವರೆಗೂ ನಮ್ಗೆ ಅದು ಯಾಕಂದರೆ ಅಷ್ಟು ನಮ್ಗೆ ನಮ್ಮಲ್ಲಿ ಬೇರೂರು ಬಿಟ್ಟಿದ್ದಾರೆ. ಎಲ್ಲ ಹಾಗಿರ್ಬಾರ್ದು ಹಿಂಗಿರ್ಬಾರ್ದು. ಈ ಹೆಣ್ಮಕ್ಳ ಬಗ್ಗೆ ಆಗಲಿ, ಹೆಣ್ಣು ಶೂದ್ರ ಅನ್ನೋದಾಗಲಿ ಎಲ್ಲವೂ ಶರಣರು ಏನು ಹೇಳೋದನ್ನು ತಿಳ್ಕೊಂಡಿರ್ತೀವಿ, ಗೊತ್ತಿರ್ತೈತಿ. ಮುಂದೆ ಹೋಗಕ್ಕೆ ನಾವು ಹಂಚ್ಕೊತೀವಿ. ಇನ್ನೂವರೆಗೂ ಈಗ ತಿಳಿಸ್ ಹೇಳೋಗಿನ ಏನು ಬಾರಿ ಗೊತ್ತಿದ್ದಾನೆ ಅನ್ನೋ ಮಂದಿನೂ ಇರ್ತಾರೆ. ಯಾಕಂದ್ರೆ ಹಂಗೆ ಐತಿ ಪರಿಸ್ಥಿತಿ. ನಮ್ಮಲ್ಲಿ ನಡೆದುಕೊಳ್ಳುವ ಒಂದು ಮನಸ್ಥಿತಿನೂ ನಮ್ಮಲ್ಲಿ ಬರಬೇಕು ಅನ್ನೋದನ್ನ ಶರಣರು ಅಂತ ಹೊಲೆಯರಂತ ಅಂತಾರಲ್ಲ. ಅವರು ಬರೀ ಹೇಳೋದಷ್ಟು ಆಗಬಾರ್ದು, ಸ್ವಲ್ಪ ಹೇಳೋಷ್ಟು ನಡ್ಕೊಳ್ಳೋಷ್ಟು ಪ್ರಯತ್ನ ಮಾಡಬೇಕು. ತಲೆ ತುಂಬ ಕಲಿತು ತಲೆ ಎತ್ತಿ ನೋಡಿದ್ರು. ಅಂದರೆ ತಲೆ ತುಂಬ ಕಲಿತಂದ್ರೆ ಏನು, ಎಲ್ಲ
ಎಲ್ಲ ಕಲಿಬೇಕು. ತಲೆಯೊಳಗೆ ಎಷ್ಟು ಜ್ಞಾನ ಆಗುತ್ತೆ ಅಷ್ಟೆಲ್ಲ ನಾವು ಕಲ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಇದು ಸಾಯುವವರೆಗೂ ನಾವು ಕಲಿಯೋದೇ ಇಲ್ಲ ನಮ್ಮ ಜೀವನ. ಅಷ್ಟೇ ಅಲ್ಲದೆ ತಲೆ ಎತ್ತಿ ನುಡಿಬೇಕು. ಅಂದರೆ ಎಷ್ಟು ಕಲ್ತೀವಿ ಅಷ್ಟು ಸ್ವಲ್ಪ ಅಂದರೆ ಹೇಳೋಷ್ಟು ನಮಗೆ ಬರಬೇಕು. ಹಂಗೆ ಶರಣರ ವಚನದೊಳಗೆ ಆ ಒಂದು ಎಲ್ಲ ಸಾರ್ಥಕತೆ ಐತೆ ಅದರೊಳಗೆ. ಆಮೇಲೆ ತಲೆಬಾಗಿ ನಡೆಯುವುದನ್ನು ಶರಣರು ಅಂತಾರೆ. ಈ ತಲೆಬಾಗಿ ನಡೆಯೋದಂದ್ರೆ ಅಂಜಿ ನಡೆಯೋದಂತಲ್ಲ, ಎಲ್ಲೆಲ್ಲಿ ಹೆಂಗಿರ್ಬೇಕು ತಿಳ್ಕೊಂಡು ನಡಿಬೇಕು, ವಿನಯದಿಂದ ನಡಿಬೇಕು. ನಾನ ಅಂತ ಹೇಳಿ ಗರ್ವದಿಂದ ನಡೆಯೋದಲ್ಲ ಅಂತ ಅನ್ನೋ 3 ಮಾತನ್ನು ನಾನು ಅಂಬಿಗರ ಚೌಡಯ್ಯ ನಿಜ ಶರಣರು ಕರೆ ನಿಜ ಶರಣರು ಅವರು ವೀರಗಣಾಚಾರ್ಯರು ಅಂತಹ ಒಬ್ಬ ದಿಟ್ಟ ಶರಣರ ಬಗ್ಗೆ ನನಗೆ ಮಾತಾಡೋಕ್ಕೆ ಇವತ್ತು ಭಾಳ ದಿವಸ ಆಗಿತ್ತು. ನಾನು ಅದೇನು ಭಾಳ ದಿವಸನಕ್ಕಿಂತ ಇದು ಅಕ್ಕನೊಳಗಂದ್ರೆ ಇದು ನಾವು ಇಲ್ಲೇ ಸಭೆ ಈ ಒಂದು 2 ಮಾತು ಮಾತಾಡಕ್ಕೆ ಬರ್ತದೆ. ನಾ ಅಕ್ಕನೊಳಗೆ ನಮ್ಮ ಅವ್ವರು ಎಲ್ಲರೂ ಕಳಿಸಿದ್ದಕ್ಕೆ ನಾವು 2 ಮಾತಾಡಬೇಕು. ಆಮೇಲೆ ಹೇಳಿದೆ ಅಂದರೆ ಅಕ್ಕ ಹೇಳ್ತಿದ್ರು ಭಾಳ ದಿನದ ನೀ ಹೇಳ್ಬೇಕು ಒಂದ್ಸಲ ನೀ ಅನುಭವ ಮಾಡ್ಬೇಕಂತಿದ್ರು. ಅದಕ್ಕೆ ಇವತ್ತು ಅಂಬಿಗರ ಚೌಡಯ್ಯರ ಬಗ್ಗೆ ನನಗೆ ಎಷ್ಟು ತಿಳಿಯೋದು ಅಷ್ಟು ನಾನು ಹೇಳುವ ಒಂದು ಪ್ರಯತ್ನ ಮಾಡೀನಿ ಅಂತ ಹೇಳಿ. ಎಲ್ಲಾದರೂ ತಪ್ಪಾಗಿದ್ರೆ ಏನಾದರೂ ಹೇಳಿದ್ರೆ ಇದಾಗಿದ್ರೆ